Hi, hello, good morning students. Myself Ranjit, lecturer in biology, KPSPU College, Arsikere. As you know that, in our previous class, my friend and my colleague, Mr. Darshan sir, completed introduction part of biology. In this class, we are discussing one important concept, that is living world. Okay, before entering the concept ಗೆ ಎಂಟರ್ ಆಗೋಕ್ಕಿಂತ ಮುಂಚೆ ಒಂದು ಅನಿಮಲ್ ಬಗ್ಗೆ ಲಿಟಲ್ ಇನ್ಫಾರ್ಮೇಷನ್ ಕೊಡ್ತೀನಿ, ನೀಟಾಗಿ ನೋಟ್ ಮಾಡ್ಕೊಳ್ಳಿ. ದಟ್ ಅನಿಮಲ್ ಈಸ್ ಟೈಗರ್. ಓಕೆ, ಟೈಗರ್ ಅಂತ ಕೇಳಿದ ಕೂಡಲೇ ನಾವು ಫಸ್ಟ್ ಬರೆಯುವಂಥ ಥಿಂಗ್ಸ್ ಏನು ಅಂದರೆ, ಇಟ್ ಈಸ್ ಅನ್ ನ್ಯಾಷನಲ್ ಅನಿಮಲ್ ಅಂತೇಳಿ ಕರಿತೀವಿ. ಬಟ್ ದಿ ನ್ಯಾಷನಲ್ ಅನಿಮಲ್ ಈಸ್ ಎಂಡೇಂಜರ್ಡ್ ಲಿಸ್ಟಲ್ಲಿ ನಾವೇನು ಮಾಡ್ತಿದ್ವಿ, ನ್ಯಾಷನಲ್ ಅನಿಮಲ್ನ ಅಬ್ಸರ್ವ್ ಮಾಡ್ತಿದ್ವಿ. ಅಕಾರ್ಡಿಂಗ್ ಟು ದಿ 2018 ಸೆನ್ಸಸ್, ಎಂಟರ್ ಇಂಡಿಯಾ contain 2967 tigers. ಓಕೆ, 2018 ಸೆನ್ಸಸ್ ಅಲ್ಲಿ ಅಬ್ಸರ್ವ್ ಮಾಡ್ದಂಗೆ 2967 ಟೈಗರ್ಸ್ ಏನಾಗಿದೆ ಪ್ರೆಸೆಂಟ್ ಇದೆ. ಎಂಟೈರ್ ವರ್ಲ್ಡ್ ಶೋಸ್ 3500 ಸ್ಪೀಶೀಸ್, 3500 ಸ್ಪೀಶೀಸ್ ಮಾತ್ರ ಪ್ರೆಸೆಂಟ್ ಇದೆ. ಬಟ್ ನಮ್ಮ ಇಂಡಿಯಾದ ಕಾಂಟ್ರಿಬ್ಯೂಷನ್ ನೋಡಿ, 2967 ಟೈಗರ್ಸ್ ಏನಾಗಿದೆ ಪ್ರೆಸೆಂಟ್ ಇದೆ. ಹೈಯೆಸ್ಟ್ ಟೈಗರ್ ಸೆನ್ಸಸ್ ಅಲ್ಲಿ ರೆಕಾರ್ಡ್ ಆಗಿರೋ ಟೈಗರ್ಸ್ ಎಲ್ಲಿ ಅಂದರೆ, ದಟ್ ಈಸ್ ಇನ್ ಮಧ್ಯಪ್ರದೇಶ್. ಆ್ಯಂಡ್ ಸೆಕೆಂಡ್ ಹೈಯೆಸ್ಟ್ ಈಸ್ ಕರ್ನಾಟಕ. ಸೆಕೆಂಡ್ ಹೈಯೆಸ್ಟ್ ನಾವು ನೋಟ್ ಮಾಡೋದು ಕರ್ನಾಟಕದಲ್ಲಿ. ಬಟ್ ಎಂಟೈರ್ ವರ್ಲ್ಡಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ 3500 ಟೈಗರ್ಸ್ಗಳನ್ನ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಆ್ಯಂಡ್ ದೀಸ್ ಟೈಗರ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ 5 ಸಬ್ ಸ್ಪೀಶೀಸಲ್ಲಿ ಏನಾಗಿದೆ ಪ್ರೆಸೆಂಟ್ ಇದೆ. 5 ಸಬ್ ಸ್ಪೀಶೀಸಲ್ಲಿ ಏನಾಗಿದೆ ಪ್ರೆಸೆಂಟ್ ಇದೆ. ಆ್ಯಂಡ್ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ, ಟೈಗರ್ಸಿನ ಬಾಡಿ ಮೇಲೆ ಸ್ಟ್ರೈಪ್ಸ್ ನೋಡ್ತೀರ. ಪ್ರತಿ ಟೈಗರ್ಸಲ್ಲಿ ಏನಾಗಿರುತ್ತೆ, ಸ್ಟ್ರೈಪ್ಸ್ಗಳು ಡಿಫ್ರೆಂಟ್ ಆಗಿರುತ್ತೆ. ನಮಗೆ ದೂರದಿಂದ ನೋಡ್ತಾ ಏನು ಕಾಣಿಸುತ್ತೆ ಅಂದರೆ, ಸ್ಟ್ರೈಪ್ಸ್ ಇದೆ ಕಾಮನ್ ಆಗಿ ಅಬ್ಸರ್ವ್ ಮಾಡ್ತೀವಿ. ಬಟ್ ಪ್ರತಿ ಟೈಗರಿನ ಬಾಡಿ ಮೇಲಿರುವಂಥ ಸ್ಟ್ರೈಪ್ಸಿನ ಅರೇಂಜ್ಮೆಂಟ್ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ದೀಸ್ ಟೈಗರ್ಸ್ ಆರ್ ಸಾಲಿಟರಿ ಆ್ಯಂಡ್ ಟೆರಿಟೋರಿಯಲ್. ಸಾಲಿಟರಿ ಅಂದರೆ ಸಿಂಗಲ್ ಆಗಿರುತ್ತೆ, ತಾನೇ ಒಂದು ಕಾಲೋನಿನ ಏನು ಮಾಡುತ್ತೆ, ಕನ್ಸ್ಟ್ರಕ್ಟ್ ಮಾಡ್ಕೊಂಡಿರುತ್ತೆ. ಓಕೆ, ಅಲಾಂಗ್ ವಿತ್ ದಿಸ್, ದಿ gestation period of the tiger is 90 to 120 days. 90 to 120 days ಏನು ಮಾಡ್ತೀವಿ, gestation period ಅಬ್ಸರ್ವ್ ಮಾಡ್ತೀವಿ. ಓಕೆ, ಆಫ್ಟರ್ ದಿ gestation period ಏನು ಕಪ್ಸ್ಗಳು ಫಾರ್ಮೇಷನ್ ಆಗುತ್ತೆ, ದಿ ಮದರ್ ಕ್ಯಾನ್ ಕೇರ್ ದಿ ಕಪ್ಸ್ ಅಪ್ ಟು 2 years ತನಕ ಏನು ಮಾಡುತ್ತೆ, ಕೇರ್ ಮಾಡುತ್ತೆ. ಅರೌಂಡ್ 2 years ತನಕ ಏನು ಮಾಡ್ತೀವಿ, ಅಥವಾ 2 years ತನಕ ಟೈಗರ್ ಏನು ಮಾಡುತ್ತೆ, ಕಪ್ಸ್ಗಳನ್ನ ಏನು ಮಾಡುತ್ತೆ, ಕೇರ್ ಮಾಡುತ್ತೆ. ಮದರ್ ಟೈಗರ್ ಎಸ್ಪೆಷಲಿ ಕೇರ್ ಮಾಡ್ತಾ ಹೋಗುತ್ತೆ. ಇದಿಷ್ಟು ನಾವು ಸಿಂಪಲಾಗಿ ಅಬ್ಸರ್ವ್ ಮಾಡುವಂಥ ಕ್ಯಾರೆಕ್ಟರ್ಸ್. ಅಂದರೆ ಇಲ್ಲಿ ನೋಡಿ, ಕ್ಯಾರೆಕ್ಟರ್ಸ್ ನೋಡಿ, ಇನ್ನೂ ಲಾಟ್ ಆಫ್ ಕ್ಯಾರೆಕ್ಟರ್ಸ್ ನೋಡ್ಬಿಟ್ಟು ಟೈಗರ್ಸಲ್ಲಿ. ಬಟ್ ಚಾಪ್ಟರ್ ಶುರುವಾಗಿಂದ ಮುಂಚೆ ನೀವು ತಿಳ್ಕೊಳ್ಳಿ, ಅಗೇನ್ ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಇಂಪಾರ್ಟೆಂಟ್ ಥಿಂಗಲ್ಲಿ ನಾವೇನೇನು ನೋಡಿದ್ದು ಅಂದರೆ, ನ್ಯಾಷನಲ್ ಅನಿಮಲ್, ಎಂಡೇಂಜರ್ಡ್ ಸ್ಪೀಶೀಸ್, ಟೈಗರ್ಸ್ಗಳ ನಂಬರ್ ಎಷ್ಟಿದೆ ಗೊತ್ತಾಯಿತು. ಅಗೇನ್ 5 ಸಬ್ ಸ್ಪೀಶೀಸ್ ಇದೆ, ಹೈಯೆಸ್ಟ್ ರೆಕಾರ್ಡ್ ಆಗಿರೋದು ಎಲ್ಲಿ ಅಂತೇಳಿ. ಅದೇ ಥರ ನಮ್ಮ ಕರ್ನಾಟಕದಲ್ಲಿ ನಾವು ಅಬ್ಸರ್ವ್ ಮಾಡೋದು ಯಾವುದು ಅಂದರೆ, ರಾಯಲ್ ಬೆಂಗಾಲ್ ಟೈಗರ್ಸ್ಗಳನ್ನ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ನಮ್ಮ ಕರ್ನಾಟಕದಲ್ಲಿ ಏನೇ ನಾವು ಟೈಗರ್ ವೆರೈಟೀಸ್ಗಳನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ವಿ, ಇಟ್ ಈಸ್ ನಥಿಂಗ್ ಬಟ್ ರಾಯಲ್ ಬೆಂಗಾಲ್ ಟೈಗರ್ಸ್ನ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಇದು ನಿಮಗೆ ಗೊತ್ತಿರಲಿ ಅಂತೇಳಿ ಕಾನ್ಸೆಪ್ಟ್ನ ಶುರು ಮಾಡೋಕ್ಕಿಂತ ಮುಂಚೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್. ಓಕೆ, ಲೆಟ್ಸ್ ಬಿಗಿನ್ ದಿ ಕಾನ್ಸೆಪ್ಟ್. ದಿ ಕಾನ್ಸೆಪ್ಟ್ ಈಸ್ ಲಿವಿಂಗ್ ವರ್ಲ್ಡ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಈಗ ನೋಡಿ, ಲಿವಿಂಗ್ ವರ್ಲ್ಡ್ ಅಂದ್ಕೊಳ್ಳಿ ನಿಮಗೆ ಗೊತ್ತು, ಯಾವುದ್ಯಾವುದಕ್ಕೆ ಜೀವ ಇದೆ ಅದನ್ನೆಲ್ಲ ನಾವೇನಂತ ಕರಿತೀವಿ, ಲಿವಿಂಗ್ ಥಿಂಗ್ಸ್ ಅಂತೇಳಿ ಕರಿತೀವಿ. ಓಕೆ, ಯಾವುದ್ಯಾವುದು ರೆಸ್ಪಾನ್ಸ್ ಮಾಡುತ್ತೆ, ಕ್ಯಾರೆಕ್ಟರ್ಸ್ಗಳನ್ನ ತೋರಿಸುತ್ತೆ, ಆ್ಯಕ್ಟಿವಿಟಿಲಿ ಪಾರ್ಟಿಸಿಪೇಟ್ ಆಗುತ್ತೆ, ಯಾವುದು ಅವೆಲ್ಲದನ್ನ ನಾವೇನಂತೀವಿ ಅಂದರೆ ಲಿವಿಂಗ್ ಮ್ಯಾಟರ್ಸ್ ಅಂತೇಳಿ ಕರಿತೀವಿ. ಸಿಂಪಲಾಗಿ ಕನ್ನಡದಲ್ಲಿ ಹೇಳ್ತೀರ ಅಂದರೆ, ಜೀವ ಇರುವಂಥ ಎಲ್ಲ ವಸ್ತುಗಳಿಗೆ ನಾವೇನಂತ ಕರಿತೀವಿ ಅಂದರೆ, ನಾವು ಲಿವಿಂಗ್ ಮ್ಯಾಟರ್ಸ್ ಅಂತೇಳಿ ಏನು ಮಾಡ್ತೀವಿ, ಕರಿತೀವಿ. ಓಕೆ, ಇಲ್ಲಿ ನೋಡಿ, ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ವರ್ಲ್ಡ್ ಏನೇನು ಕ್ಯಾರೆಕ್ಟರ್ಸ್ ಇರುತ್ತೆ. ದಿ ಫಸ್ಟ್ ಒನ್, ಸೆಲ್ಯುಲಾರ್ ಆರ್ಗನೈಸೇಷನ್. ಸೆಲ್ಯುಲಾರ್ ಆರ್ಗನೈಸೇಷನ್ ಅಂದರೆ, ಆರ್ಗ್ಯಾನಿಸಮ್ ಸ್ಟ್ರಕ್ಚರಲಿ, ನಿಮಗೆ ಗೊತ್ತಿದೆ, ಆರ್ಗ್ಯಾನಿಸಮ್ ಸ್ಟ್ರಕ್ಚರಲಿ ಕಂಪೋಸ್ಡ್ ಆಫ್ 1 or more cells. ಈಗ ಒಂದು ಆರ್ಗ್ಯಾನಿಸಮ್ನ ಅಬ್ಸರ್ವ್ ಮಾಡ್ತಿದ್ರೆ ನಿಮಗೆ ಗೊತ್ತು, ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಗೊತ್ತು, ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಗೊತ್ತು. ಯಾವುದು ಸಿಂಗಲ್ ಸೆಲ್ಲಿಂದ ಫಾರ್ಮೇಷನ್ ಆಗಿದೆ, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಯುನಿಸೆಲ್ಯುಲರ್. ಇಫ್ ದೇ ಆರ್ ಮೇಡ್ ಅಪ್ ಆಫ್ ಮೆನಿ ನಂಬರ್ ಆಫ್ ಸೆಲ್ಸ್ ಇಂದ ಫಾರ್ಮೇಷನ್ ಆಗಿದೆ, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ, ಪಾಯಿಂಟ್ ನೋಟ್ ಮಾಡ್ತಾ, ಆರ್ಗ್ಯಾನಿಸಮ್ ಸ್ಟ್ರಕ್ಚರಲಿ ಕಂಪೋಸ್ಡ್ ಆಫ್
ಒನ್ ಆರ್ ಮೋರ್ ಸೆಲ್ಸ್. ಒಂದು ಸೆಲ್ಸ್ ಇದ್ದರೆ ಯೂನಿಸೆಲ್ಯುಲಾರ್, ಮೆನಿ ನಂಬರ್ಸ್ ಪ್ರೆಸೆಂಟ್ ಇದ್ದರೆ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂತೇಳಿ ಕರಿತೀವಿ. ಅಗೇನ್ ದೀಸ್ ಸೆಲ್ಸ್ ಆರ್ ಸ್ಪೆಷಲಿ ಆರ್ಗನೈಸ್ಡ್ and that produces tissue, and these tissues are organized to form ಆರ್ಗನ್ ಸಿಸ್ಟಮ್ ಏನು ಮಾಡುತ್ತೆ, ಫಾರ್ಮ್ ಮಾಡುತ್ತೆ. ಹಾಗಾಗಿ ಈ ಮೂರು ಕ್ಯಾಟಗರಿ ನಿಮ್ಮ ಲೋವರ್ ಕ್ಲಾಸಸ್ಸಲ್ಲಿ ನೀವು ಒಬ್ಸರ್ವ್ ಮಾಡಿರ್ತಾರೆ. ಏನು SSLC ಓದ್ಬೇಕಾದ್ರೆ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್, ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್, ಆರ್ಗನ್ ಸಿಸ್ಟಮ್ ಅಂತೇಳಿ ಏನು ಮಾಡಿದ್ರೆ ಸ್ಟಡಿ ಮಾಡಿದ್ರೆ. ಇದಿಷ್ಟು ಕ್ಯಾರೆಕ್ಟರ್ಸ್ ನಾವೆಲ್ಲಿ ನೋಡ್ತೀವಿ, ಲಿವಿಂಗ್ ಥಿಂಗ್ಸ್ ಅಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ದಟ್ ಈಸ್ ದಿ ಫಸ್ಟ್ ಒನ್, ಸೆಲ್ಯುಲಾರ್ ಆರ್ಗನೈಸೇಷನ್. ಸೆಕೆಂಡ್ ಒನ್, ಮೆಟಬಾಲಿಸಮ್. ಮೆಟಬಾಲಿಸಮ್ ಅಂದರೆ ದಿ ಸಮ್ ಟೋಟಲ್ ಕೆಮಿಕಲ್ ರಿಯಾಕ್ಷನ್ ಟೇಕ್ ಪ್ಲೇಸ್ ಇನ್ ಅವರ್ ಬಾಡಿ, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಮೆಟಬಾಲಿಸಮ್ ಅಂತೇಳಿ ಕರಿತೀವಿ. ನಮ್ಮ ಬಾಡಿಲಿ ಆಗುವಂಥ ದಿ ಟೋಟಲ್ ಕೆಮಿಕಲ್ ರಿಯಾಕ್ಷನ್ ಇಸ್ ಕನ್ಸಿಡರ್ ಆಸ್ ಎ ಮೆಟಬಾಲಿಸಮ್ ಅಂತೇಳಿ ಕರಿತೀವಿ. ಒಂದು ಸಣ್ಣ ಎಕ್ಸಾಂಪಲ್ ನೋಡಿದ್ರೆ ಡೈಜೆಷನ್ ಇಸ್ ಎನ್ ಎಕ್ಸಾಂಪಲ್. ಡೈಜೆಷನ್ ಅಂದ್ಕೊಳ್ಳೆ ನಿಮಗೆ ನೆನಪಾಗೋದೇನು ಅಂದರೆ ದಿ ಕಾಂಪ್ಲೆಕ್ಸ್ ಫುಡ್ ಮೆಟೀರಿಯಲ್ ಆರ್ ಬ್ರೇಕ್ ಡೌನ್ ಇಂಟು ಸಿಂಪಲ್ ಪಾರ್ಟಿಕಲ್ಸ್ ಆಗಿ ಏನಾಗುತ್ತೆ, ಬ್ರೇಕ್ ಡೌನ್ ಆಗುತ್ತೆ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಮೆಟಬಾಲಿಸಮ್ ಅಂತೇಳಿ ಕರಿತೀವಿ. ಹಾಗೆ ನಿಮಗೆ ಇನ್ನೂ ಒಂದು ಇನ್ಫಾರ್ಮೇಷನ್ ಗೊತ್ತಿದೆ. ಮೆಟಬಾಲಿಸಮ್ ಅಂದ್ಕೊಳ್ಳೆ ಫಸ್ಟು ನೋಟ್ ಮಾಡ್ಕೊಳ್ಳಿ. ಮೆಟಬಾಲಿಸಮ್ ಅಂದರೆ ದಿ ಸಮ್ ಟೋಟಲ್ ಕೆಮಿಕಲ್ ರಿಯಾಕ್ಷನ್ ವಿಚ್ ಆರ್ ಟೇಕ್ ಪ್ಲೇಸ್ ಇನ್ ಅವರ್ ಬಾಡಿ, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಮೆಟಬಾಲಿಸಮ್ ಅಂತೇಳಿ ಕರಿತೀವಿ. ಇನ್ ಮೆಟಬಾಲಿಸಮ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಅನಬಾಲಿಸಮ್ and second one is considered as a catabolism ಅಂತೇಳಿ ಕರಿತೀವಿ. ಯಾವುದರಲ್ಲಿ, ಇನ್ ಮೆಟಬಾಲಿಸಮ್. ಏನು ನಮ್ಮ ಬಾಡಿಲಿ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ, ಮೆಟಬಾಲಿಸಮ್ ಅಂತ ಕರೆದ್ರಿ. ಆ ಮೆಟಬಾಲಿಸಮಲ್ಲಿ ಒನ್ ಈಸ್ ಅನಬಾಲಿಸಮ್ ಆ್ಯಂಡ್ another one is considered as a catabolism. ಅನಬಾಲಿಸಮ್ ಅಂದರೆ ದಟ್ ಮೀನ್ಸ್ ದಿ ಸಿಂಪಲ್ ಪಾರ್ಟಿಕಲ್ಸ್ ಆರ್ ಮೆಟೀರಿಯಲ್ಸ್ ಆರ್ ಕನ್ವರ್ಟೆಡ್ ಇಂಟು ಕಾಂಪ್ಲೆಕ್ಸ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಅನಬಾಲಿಸಮ್ ಅಂತೇಳಿ ಕರಿತೀವಿ. ಅನಬಾಲಿಸಮ್ಗೆ ಬೆಸ್ಟ್ ಎಕ್ಸಾಂಪಲ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಅನಬಾಲಿಸಮ್. ಅದೇ ಥರ ಕ್ಯಾಟಬಾಲಿಸಮ್ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ದಿ ಕಾಂಪ್ಲೆಕ್ಸ್ ಮೆಟೀರಿಯಲ್ ಆರ್ ಕನ್ವರ್ಟೆಡ್ ಇಂಟು ಸಿಂಪಲ್ ಮೆಟೀರಿಯಲ್ ಆಗಿ ಕನ್ವರ್ಟ್ ಆಯಿತು ಅಂದರೆ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಕ್ಯಾಟಬಾಲಿಸಮ್ ಅಂತೇಳಿ ಕರಿತೀವಿ. ಕ್ಯಾಟಬಾಲಿಸಮ್ಗೆ ಎಕ್ಸಾಂಪಲ್ ನೋಟ್ ಮಾಡ್ತೀರಾ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಡೈಜೆಷನ್, ರೆಸ್ಪಿರೇಷನ್, ಎಕ್ಸ್ಕ್ರೀಷನ್ ಆರ್ ಎಕ್ಸಾಂಪಲ್ ಫಾರ್ ಕ್ಯಾಟಬಾಲಿಸಮ್ಗೆ ಎಕ್ಸಾಂಪಲ್ ಆಗಿ ಚೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಸೆಕೆಂಡ್ ಪಾಯಿಂಟ್ ನಾವು ನೋಡಿದ್ದೇನು ಅಂದರೆ ಮೆಟಬಾಲಿಸಮ್. ಪ್ರತಿಯೊಂದು ಲಿವಿಂಗ್ ಆರ್ಗ್ಯಾನಿಸಮಲ್ಲಿ ಮೆಟಬಾಲಿಸಮ್ ಪ್ರೋಸೆಸ್ ಇರಲೇಬೇಕು. ವಿತೌಟ್ ಮೆಟಬಾಲಿಸಮ್ ಆರ್ಗ್ಯಾನಿಸಮ್ ಸರ್ವೈವ್ ಆಗಲ್ಲ. ದಟ್ಸ್ ವೈ ದಿ ಮೆಟಬಾಲಿಸಮ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಫ್ ಲಿವಿಂಗ್ ಥಿಂಗ್ಸ್. ನೆಕ್ಸ್ಟ್ ಅದೇ ಥರ ಥರ್ಡ್ ಪಾಯಿಂಟ್ ಅಬ್ಸರ್ವ್ ಮಾಡಿದ್ರೆ ದಿ ಥರ್ಡ್ ಒನ್ ಈಸ್ ಗ್ರೋತ್. ಗ್ರೋತ್ ಅಂದ್ಕೊಳ್ಳೆ ನೀವು ಬರೆಯುವಂಥ ಪಾಯಿಂಟ್ ಏನು ಅಂದರೆ ಆರ್ಗ್ಯಾನಿಸಮ್ ಎಬಿಲಿಟಿ ಟು ಗ್ರೋ ಆ್ಯಂಡ್ ಡೆವಲಪ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಗ್ರೋತ್ ಅಂತೇಳಿ ಕರಿತೀವಿ. ಯಾಕಂದರೆ ನೀವು ಯಾವುದೇ ಲಿವಿಂಗ್ ಆರ್ಗ್ಯಾನಿಸಮ್ ಅಬ್ಸರ್ವ್ ಮಾಡಿ, ಆ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಏನಾಗುತ್ತೆ, ನಾವು ಗ್ರೋತ್ ಅಬ್ಸರ್ವ್ ಮಾಡೇ ಮಾಡ್ತೀವಿ. ನಾವು ಎಕ್ಸಾಂಪಲ್, ನಾವು ಸಣ್ಣವ್ರು ಇರ್ಬೇಕಾದ್ರೆ ಈಗಿರ್ಬೇಕಾದ್ರೆ ವೇರಿಯೇಷನ್ಸ್ ನೋಡಿ ಗ್ರೋತಲ್ಲಿ ಪಾರ್ಟಿಸಿಪೇಟ್ ಆಗಿದ್ದೀವಿ. ಗ್ರೋತ್ ಹಾರ್ಮೋನ್ ಏನು ಮಾಡಿದೆ, ಇನ್ಫ್ಲೂಯೆನ್ಸ್ ಮಾಡಿದೆ. ದಟ್ ಮೀನ್ಸ್ ಆರ್ಗ್ಯಾನಿಸಮ್ ಎಬಿಲಿಟಿ ಟು ಗ್ರೋ ಆ್ಯಂಡ್ ಡೆವಲಪ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಗ್ರೋತ್ ಅಂತೇಳಿ ಕರಿತೀವಿ. ಆ್ಯಂಡ್ ದೀಸ್ ಗ್ರೋತ್ ಆರ್ ಇರ್ರಿವರ್ಸಿಬಲ್. ಇರ್ರಿವರ್ಸಿಬಲ್ ಅಂತೇಳಿ ಕರಿತೀವಿ. ಯಾಕಂದರೆ ಮತ್ತೆ ವಾಪಸ್ ಹೋಗೋಕ್ಕಲ್ಲ. ಇರ್ರಿವರ್ಸಿಬಲ್ ಪ್ರೋಸೆಸ್ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಯಾವ ಥರ ಅಂದರೆ ದಿ ಬಾಡಿ ಸೈಜ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಯಾವುದರಲ್ಲಿ, ಇನ್ ಗ್ರೋತ್ ವಿ ಹ್ಯಾವ್ ಟು ಸಿ ದಿ ಇನ್ಕ್ರೀಸಸ್ ಇನ್ ಬಾಡಿ ಸೈಜ್ ಬಿಕಾಸ್ ಡ್ಯೂ ಟು ಸೆಲ್ ಡಿವಿಷನ್. ಸೆಲ್ ಡಿವಿಷನ್ ಪ್ರೋಸೆಸ್ ಮೂಲಕ ಏನಾಗುತ್ತೆ, ವಿ ಹ್ಯಾವ್ ಟು ಸಿ ದಿ ಇನ್ಕ್ರೀಸಿಂಗ್ ಆಫ್ ಬಾಡಿ ಸೈಜ್ನ ನಾವೇನು ಮಾಡ್ತೀವಿ, ಒಬ್ಸರ್ವ್ ಮಾಡ್ತೀವಿ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಥರ್ಡ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ವಿಚ್ ಆರ್ ಅಬ್ಸರ್ವ್ಡ್ ಇನ್ ದಿ ಲಿವಿಂಗ್ ಥಿಂಗ್ಸ್. ಯಾಕಂದರೆ ಲಿವಿಂಗ್ ಥಿಂಗ್ಸ್ ಅಂದ್ಕೊಳ್ಳಿ ಅದರಲ್ಲಿ ಗ್ರೋತ್ ಇರಲೇಬೇಕು. ಗ್ರೋತ್ ಇಲ್ಲ ಅಂದರೆ ನಾವು ಅದನ್ನು ನಾನ್ ಲಿವಿಂಗ್ ಥಿಂಗ್ಸ್ ಅಂತೇಳಿ ಕರಿತೀವಿ. ಇದು ಥರ್ಡ್ ಕ್ಯಾರೆಕ್ಟರ್ ಆಯಿತು. ನೆಕ್ಸ್ಟ್ ಫೋರ್ತ್ ಕ್ಯಾರೆಕ್ಟರ್, ದಟ್ ಈಸ್ ದಿ ರೀಪ್ರೊಡಕ್ಷನ್. ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ, ರೀಪ್ರೊಡಕ್ಷನ್ ಅಂದ್ಕೊಳ್ಳಿ organism produces offsprings in its own kind, that one is considered as ನಾವೇನಂತ ಕರಿತೀವಿ, ರೀಪ್ರೊಡಕ್ಷನ್ ಅಂತೇಳಿ ಕರಿತೀವಿ. ಯಂಗ್ ಒನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಆರ್ಗ್ಯಾನಿಸಮ್ ಪ್ರೊಡ್ಯೂಸಸ್ ಯಂಗ್ ಒನ್ಸ್ ಇನ್ ಇಟ್ಸ್ ಓನ್ ಕೈಂಡ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ರೀಪ್ರೊಡಕ್ಷನ್. ರೀಪ್ರೊಡಕ್ಷನ್ ಅಂದ್ಕೊಳ್ಳಿ ಫಸ್ಟ್ ನಿಮ್ಮ ಮೈಂಡಲ್ಲಿ ಬರೋದು ಎರಡು ಥಿಂಗ್. ಒನ್ ಈಸ್ asexual reproduction and second one is sexual reproduction.
Asexual reproduction ಅಂದ ಕೂಡಲೇ without formation and fusion of gametes and uniparental, that one is considered as a asexual reproduction. ಒಂದು parent ನ observe ಮಾಡ್ತೀರಾ, without fusion and formation of gamete, that one is considered as a asexual reproduction. Sexual reproduction ಅಂದ್ರೆ the fusion of male and female gametes are considered as sexual reproduction ಅಂತೇಳಿ ಕರಿತೀವಿ. ನೀವೇನು ಲಿವಿಂಗ್ ಆರ್ಗ್ಯಾನಿಸಮ್ ಆರ್ ಲಿವಿಂಗ್ ಮ್ಯಾಟರ್ಸ್ ಅಂತ ಅಬ್ಸರ್ವ್ ಮಾಡ್ತೀರಾ, ದೇ ಮಸ್ಟ್ ಅಂಡ್ ಶುಡ್ ಶೋ ರೀಪ್ರೊಡಕ್ಷನ್. ರೀಪ್ರೊಡಕ್ಷನ್ ಪ್ರೋಸೆಸ್ನ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಫ್. ದಿ ನೆಕ್ಸ್ಟ್ ಒನ್ ಈಸ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ಈಗ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಅಂದರೆ ಪ್ರತಿಯೊಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ನೋಡ್ತೀವಿ. ಆ ಲಿವಿಂಗ್ ಆರ್ಗ್ಯಾನಿಸಮ್ ಏನು ಮಾಡುತ್ತೆ, ಎಬಿಲಿಟಿ ಟು ರೆಸ್ಪಾನ್ಸ್ ಟು ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್. ಪ್ರತಿಯೊಂದು ಎಕ್ಸ್ಟರ್ನಲ್ ಫೋರ್ಸಿಗಾಗಿರ್ಬೋದು, ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ಸಿಗಾಗಿರ್ಬೋದು, ಬಾಡಿ ಏನು ಮಾಡುತ್ತೆ, ರೆಸ್ಪಾನ್ಸ್ ಮಾಡುತ್ತೆ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ರೆಸ್ಪಾನ್ಸ್ ಟು ದಿ ಸ್ಟಿಮ್ಯುಲಸ್ ಅಂತೇಳಿ ಕರಿತೀವಿ. ಒಂದು ಎಕ್ಸಾಂಪಲ್ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಎಲ್ಲ ಒಂದು ಗಾರ್ಡನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಾ. ಗಾರ್ಡನಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅಚಾನಕ್ಕಾಗಿ ಟಚ್ ಮಿ ನಾಟ್ ಪ್ಲಾಂಟ್ ಮೇಲೆ ಕಾಲಿಟ್ರಿ, ಅದರಲ್ಲಿರುವಂಥ ಮುಳ್ಳು ಮಾಡುತ್ತೆ, ಚುಚ್ಚುತ್ತೆ. ಚುಚ್ಚುತ್ತ ಕೂಡಲೇ ನೀವೇನು ಮಾಡ್ತೀರಿ, ರೆಸ್ಪಾನ್ಸ್ ಮಾಡ್ತೀರಾ. ಏನಕ್ಕೆ ರೆಸ್ಪಾನ್ಸ್ ಮಾಡ್ತಿದ್ದೀವಿ ಅಂದರೆ, ವಿ ಆರ್ ದಿ ಲಿವಿಂಗ್ ಆರ್ಗ್ಯಾನಿಸಮ್. ಅದ್ರ ಬದಲು ಅದ್ರ ಮೇಲೆ ಅದರ ಒಂದು ನಾನ್ ಲಿವಿಂಗ್ ಥಿಂಗ್ಸ್ನ ಏನಾದ್ರು ತೊಗೊಂಡೋಗಿ ಹಾಕಿದ್ರೆ ಅದು ರೆಸ್ಪಾನ್ಸ್ ಮಾಡಲ್ಲ. ಬಿಕಾಸ್ ನಾವಲ್ಲಿ ರೆಸ್ಪಾನ್ಸ್ ಮಾಡಿದೀವಿ ಅಂದರೆ ವಿ ಆರ್ ದಿ ಲಿವಿಂಗ್ ಥಿಂಗ್ಸ್ ಅಂತೇಳಿ ಕರಿತೀವಿ. ಇದಿಷ್ಟು ಕ್ಯಾರೆಕ್ಟರ್ಸ್ ನಾವೆಲ್ಲ ಅಬ್ಸರ್ವ್ ಮಾಡ್ತೀವಿ. ವಿ ಆರ್ ಅಬ್ಸರ್ವಿಂಗ್ ಬೇಸಿಕಲಿ ಲಿವಿಂಗ್ ವರ್ಲ್ಡಲ್ಲಿ ಅಥವಾ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಎಲ್ಲ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಪಾಯಿಂಟ್ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಸೆಲ್ಯುಲಾರ್ ಆರ್ಗನೈಸೇಷನ್ ನಿಮಗೆ ಗೊತ್ತಿದೆ. ಸೆಲ್ಯುಲಾರ್ ಆರ್ಗನೈಸೇಷನ್ ಅಂದ ಕೂಡಲೇ ಒಂದು ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್, ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್, ಆರ್ಗನ್ ಸಿಸ್ಟಮ್ ಅಂತೇಳಿ ಕರಿತೀವಿ. ದಿ ಟೋಟಲ್ ಬಯೋಕೆಮಿಕಲ್ ರಿಯಾಕ್ಷನ್ ವಿಚ್ ಆರ್ ಟೇಕ್ ಪ್ಲೇಸ್ ಇನ್ ಅವರ್ ಬಾಡಿ, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಮೆಟಬಾಲಿಸಮ್. ಎಬಿಲಿಟಿ ಟು ಗ್ರೋ ಆ್ಯಂಡ್ ಡೆವಲಪ್ ಆ್ಯಂಡ್ ಇರ್ರಿವರ್ಸಿಬಲ್ ಪ್ರೋಸೆಸ್ ಇಸ್ ಕನ್ಸಿಡರ್ಡ್ ಆಸ್ ಎ ಗ್ರೋತ್. Organism produces offsprings in its own kind, that one is considered as a reproduction. Response to the external stimulus, that one is considered as a response to the stimulus anteli kariti. Next slide please. Okay, next nodi, ಡೈವರ್ಸಿಟಿ ಇನ್ ಲಿವಿಂಗ್ ವರ್ಲ್ಡ್ ಅಂತೇಳಿ ಕರಿತೀವಿ. ನಾವಿಲ್ಲಿ ಯೂಸ್ ಮಾಡಬೇಕಾದ್ರೆ ಟರ್ಮ್ ಏನು ಬಂದರೆ ಬಯೋಡೈವರ್ಸಿಟಿ ಅಂತೇಳಿ ಕರಿತೀವಿ. ಯಾವಾಗಲೂ ಅಷ್ಟೇ ನಾವು ಬಯಾಲಜಿಲಿ ಟರ್ಮ್ಸ್ಗಳನ್ನ ಸ್ಟಡಿ ಮಾಡ್ತಾ ನಮಗೆ ಒಂದು ಸ್ಪೆಷಾಲಿಟಿ ಏನಂದರೆ, ಆ ಟರ್ಮ್ಸ್ನ ನಾವು ಡಿವೈಡ್ ಮಾಡಿದ್ಕೊಳ್ಳೆ ಏನಾಗುತ್ತೆ, ನಮಗೆ ಅದ್ರ ಮೀನಿಂಗ್ ಗೊತ್ತಾಗುತ್ತೆ. ಬಯೋ ಮೀನ್ಸ್ ಲೈಫ್, ಡೈವರ್ಸಿಟಿ ಮೀನ್ಸ್ ಡಿಫ್ರೆಂಟ್ ಫಾರ್ಮ್ಸ್. ಡಿಫ್ರೆಂಟ್ ಫಾರ್ಮ್ಸು ಲೈಫ್. ಬಯೋ ಮೀನ್ಸ್ ಲೈಫ್, ಡೈವರ್ಸಿಟಿ ಮೀನ್ಸ್ ಡಿಫ್ರೆಂಟ್ ಫಾರ್ಮ್ಸ್. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಬಯೋಡೈವರ್ಸಿಟಿ ಅಂತೇಳಿ ಕರಿತೀವಿ. ವೆರೈಟಿ ಆ್ಯಂಡ್ ವೇರಿಯಬಿಲಿಟಿ ಅಮಾಂಗ್ ದಿ ಲಿವಿಂಗ್ ಬೀಯಿಂಗ್ ಇಸ್ ಕನ್ಸಿಡರ್ಡ್ ಆಸ್ ಎ ಬಯೋಡೈವರ್ಸಿಟಿ ಅಂತೇಳಿ ಕರಿತೀವಿ. ಅಥವಾ ಇನ್ನೂ ಒಂದು ಡೆಫಿನೇಷನ್ ಹಾಕ್ತೀರಾ, ದಿ ಸಮ್ ಟೋಟಲ್ ಸ್ಪೀಶೀಸ್ ರಿಚ್ನೆಸ್ ಇಸ್ ಕನ್ಸಿಡರ್ಡ್ ಆಸ್ ಎ ಬಯೋಡೈವರ್ಸಿಟಿ ಅಂತೇಳಿ ನಾವೇನು ಮಾಡ್ತೀವಿ, ಟರ್ಮ್ನ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಈ ಫೋಟೋಗ್ರಫಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ವೆರೈಟಿ ಆಫ್ ಅನಿಮಲ್ಸ್ಗಳನ್ನ ಅಬ್ಸರ್ವ್ ಮಾಡ್ತಿದ್ದಾರೆ, ಎಷ್ಟು ವೆರೈಟಿ ಆಫ್ ಆರ್ಗ್ಯಾನಿಸಮ್ಸ್ ಇದೆ. ಒಂದು ಸಣ್ಣದಾಗಿ ನಾವು ಹೊರಗಡೆ ಹೋದಾಗ ನಮಗೆ ಯಾವುದೋ ಒಂದು ಫಾರೆಸ್ಟ್ ಏರಿಯಾದಲ್ಲಿ ಅನಿಮಲ್ಸ್ಗಳನ್ನ ಅಥವಾ ಪ್ಲ್ಯಾಂಟ್ಸ್ಗಳನ್ನ ಅಬ್ಸರ್ವ್ ಮಾಡ್ತೀವಿ ಅಂದರೆ ನಮಗೆ ಒಂದೇ ಥರದ ಅನಿಮಲ್ಸ್ಗಳು, ಒಂದೇ ಥರದ ಪ್ಲ್ಯಾಂಟ್ಸ್ ಕಾಣಿಸಲ್ಲ, ವೆರೈಟೀಸ್ಗಳು ಏನಾಗುತ್ತೆ ಕಾಣಿಸುತ್ತೆ. ಅಂದರೆ ನಾವೇನು ಲಿವಿಂಗ್ ಮ್ಯಾಟರ್ಸ್ ನೋಡ್ತಿದ್ದೀವಿ, ಲಿವಿಂಗ್ ಮ್ಯಾಟರ್ಸಲ್ಲಿ ಏನಾಗಿದೆ, ವೆರೈಟೀಸ್ಗಳು ಪ್ರೆಸೆಂಟ್ ಇದೆ. ಆ ವೆರೈಟೀಸ್ ಲಿವಿಂಗ್ ಮ್ಯಾಟರ್ಲಿ ಪ್ರೆಸೆಂಟ್ ಇರೋದ್ರಿಂದ ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಬಯೋಡೈವರ್ಸಿಟಿ ಅಂತೇಳಿ ಕರಿತೀವಿ. ಹಾಗಾಗಿ ಡೆಫಿನೇಷನ್ ಬರೀತಾ, ದಿ ಸಮ್ ಟೋಟಲ್ ಸ್ಪೀಶೀಸ್ ರಿಚ್ನೆಸ್ ಇಸ್ ಕನ್ಸಿಡರ್ಡ್ ಆಸ್ ಎ ಬಯೋಡೈವರ್ಸಿಟಿ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನಾವು ನೆಕ್ಸ್ಟ್ ಸ್ಲೈಡಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ ನಮ್ಮ ನೆಕ್ಸ್ಟ್ ಸ್ಲೈಡಲ್ಲಿ ಬರುವಂಥದ್ದು ಏನು ಅಂದರೆ ಟರ್ಮಿನಾಲಜಿ ಯೂಸ್ಡ್ ಇನ್ ಕ್ಲಾಸಿಫಿಕೇಶನ್. ಯಾಕಂದರೆ ನಾವು ಯಾವುದೇ ಒಂದು ಆರ್ಗ್ಯಾನಿಸಮ್ನ ಸ್ಟಡಿ ಮಾಡ್ತಿದ್ದೀವಿ ಅಂದರೆ ಅದನ್ನು ಕ್ಲೀನಾಗಿ ಅರೇಂಜ್ ಮಾಡಬೇಕು. ಆ ಅರೇಂಜ್ಮೆಂಟ್ನ ನಾವೇನಂತ ಕರಿತೀವಿ ಅಂದರೆ ಕ್ಲಾಸಿಫಿಕೇಶನ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ ಏನು ಹೆಡಿಂಗ್ ಇದೆ ಅಂದರೆ ಟರ್ಮಿನಾಲಜಿ ಯೂಸ್ಡ್ ಇನ್ ಕ್ಲಾಸಿಫಿಕೇಶನ್. ಯಾವ್ಯಾವ ಥರದ ಟರ್ಮಿನಾಲಜೀಸ್ ಯೂಸ್ ಮಾಡ್ತೀವಿ? ದ ಟರ್ಮಿನಾಲಜೀಸ್ ಆರ್ nomenclature, classification, taxonomy, systematics ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ಟರ್ಮ್ಗಳನ್ನ ನೋಟ್ ಮಾಡ್ಕೊಳ್ಳಿ. nomenclature, classification, taxonomy ಆ್ಯಂಡ್ ಸಿಸ್ಟಮ್ಯಾಟಿಕ್ಸ್. ಇವೆಲ್ಲದನ್ನ ಒನ್ ಬೈ ಒನ್ ಏನು ಮಾಡೋಣ, ಸ್ಟಡಿ ಮಾಡೋಣ. ಹಾಗಾದ್ರೆ ನೆಕ್ಸ್ಟ್ ಸ್ಲೈಡಲ್ಲಿ ಯಾವ್ದು ಬರೋದಂದರೆ ದಟ್ ಈಸ್ ದಿ ಫಸ್ಟ್ ಒನ್, ದಟ್ ಈಸ್ nomenclature. ನಿಮಗೆ ಗೊತ್ತಿದೆ nomenclature ಅಂದ ಕೂಡಲೇ ದಿ ಸೈಂಟಿಫಿಕ್ or the standardized naming of an organism is considered as a nomenclature or binomial nomenclature ಅಂತ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಏನಕ್ಕೆ ಅಂದರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಏರಿಯಾದಲ್ಲಿ ಓಡಾಡ್ತಿದ್ದೀರ,
ನಮ್ಮ ಲೋಕಲ್ ನೇಮಿಂದ ನಾವೇನು ಮಾಡ್ತೀವಿ ಆರ್ಗ್ಯಾನಿಸಮ್ಗೆ ನಾವು ನೇಮ್ ಕೊಟ್ಟಿರ್ತೀವಿ. ಅದೇ ಥರ ಇನ್ನೊಂದು ಲೋಕಲ್ ರೀಜನ್ಸಲ್ಲಿ ಏನು ಮಾಡ್ತಾರೆ, ಆರ್ಗ್ಯಾನಿಸಮ್ಗೆ ಬೇರೆ ಹೆಸರಿಂದ ಕರಿತಿರ್ತಾರೆ. ಯಾವಾಗ ನಾವು ಆರ್ಗ್ಯಾನಿಸಮ್ನ ಲೋಕಲ್ ನೇಮಿಂದ ಕರಿತಿರ್ತೀವಿ, ಪ್ರತಿ ಏರಿಯಾದಲ್ಲಿ ಏನಾಗುತ್ತೆ ಲೋಕಲ್ ನೇಮ್ಗಳು ಚೇಂಜಸ್ ಆಗ್ತಿರುತ್ತೆ. ಆಗ ಆರ್ಗ್ಯಾನಿಸಮ್ನ ಐಡೆಂಟಿಫೈ ಮಾಡ್ತಾ ಏನಾಗುತ್ತೆ ಕನ್ಫ್ಯೂಷನ್ ಶುರುವಾಗುತ್ತೆ. ಈ ಕನ್ಫ್ಯೂಷನ್ ಅವಾಯ್ಡ್ ಮಾಡಲಿಕ್ಕೋಸ್ಕರ ಏನು ಮಾಡಿದ್ರು, ಸ್ಟ್ಯಾಂಡರ್ಡೈಸ್ಡ್ ನೇಮ್ನ ಫಿಕ್ಸ್ ಮಾಡಿದ್ರು. ದಿ ಸ್ಟ್ಯಾಂಡರ್ಡೈಸ್ಡ್ ನೇಮಿಂಗ್ ಆಫ್ ಆರ್ಗ್ಯಾನಿಸಮ್ or the scientific naming of an organism is considered as binomial nomenclature ಅಂತೇಳಿ ಕರಿತೀವಿ. ನಿಮಗೆ ಗೊತ್ತಿದೆ ಹ್ಯೂಮನ್ ಇಂದು ಸೈಂಟಿಫಿಕ್ ನೇಮನ್ನು ಹೋಮೋಸೆಪಿಯನ್ಸ್ ಅಂತೇಳಿ ಕರಿತೀವಿ. ದಿ ಸೈಂಟಿಫಿಕ್ ನೇಮ್ ಎಲ್ಲೇ ಹೋದ್ರು ಹೋಮೋಸೆಪಿಯನ್ಸ್ ಅಂತಲೇ ಸೈಂಟಿಫಿಕ್ ನೇಮ್ ಕರಿತೀವಿ. ಅದೇ ಥರ ಟೈಗರ್ನ ಐಡೆಂಟಿಫೈ ಮಾಡ್ತೀರಾ ಅಂದರೆ ಪ್ಯಾಂಥೆರಾ ಟೈಗ್ರಿಸ್ ಅಂತ ಐಡೆಂಟಿಫೈ ಮಾಡ್ತೀರಾ. ಈಗ ಫಾರ್ ಎಕ್ಸಾಂಪಲ್ ನಾನು ಆಗಲೇ ಹೇಳಿದೆ, ಎಕ್ಸಾಂಪಲ್ ಹೇಳ್ಬೇಕಾರೆ ಈಗ ಟೈಗರ್ಗೆ ಲೋಕಲ್ ನೇಮ್ ನಮ್ಮೂರಲ್ಲಿ ಒಂಥರ ಕರಿತೀವಿ, ಇನ್ನೊಂದು ಊರಿಗೆ ಹೋದರೆ ಟೈಗರ್ಗೆ ಅಲ್ಲಿ ಲೋಕಲ್ ನೇಮು ಬೇರೆ ಹೆಸರಿಂದ ಕರಿತಿರ್ತಾರೆ. ಆಗ ಟೈಗರೇ ಎಲ್ಲ ಕಡೆ ಇರೋದು, ಬಟ್ ಲೋಕಲ್ ನೇಮ್ ಏನಾಗುತ್ತೆ ಚೇಂಜಸ್ ಆಗಿರುತ್ತೆ. ಐಡೆಂಟಿಫಿಕೇಶನ್ ಟೈಮಲ್ಲಿ ಏನಾಗುತ್ತೆ ಕನ್ಫ್ಯೂಷನ್ ಶುರುವಾಗುತ್ತೆ. ಈ ಕನ್ಫ್ಯೂಷನ್ನ ಅವಾಯ್ಡ್ ಮಾಡಲಿಕ್ಕೋಸ್ಕರ ಏನು ಮಾಡಿದ್ರು ಸೈಂಟಿಸ್ಟು ಒಂದು ಸ್ಟ್ಯಾಂಡರ್ಡ್ ನೇಮ್ ಅಂತ ಫಿಕ್ಸ್ ಮಾಡಿದ್ರು. ದಟ್ ಸ್ಟ್ಯಾಂಡರ್ಡೈಸ್ಡ್ ನೇಮಿಂಗ್ ಆರ್ scientific naming of an organism is considered as binomial nomenclature ಅಂತೇಳಿ ಕರಿತೀವಿ. ಯಾವಾಗ binomial nomenclature ಅಥವಾ scientific name ಕೊಡ್ತೀವಿ, that scientific name contain two parts. ಎರಡು ಪಾರ್ಟ್ಸ್ ಏನಾಗಿರುತ್ತೆ ಪ್ರೆಸೆಂಟ್ ಇದೆ. ದಿ ಫಸ್ಟ್ ಪಾರ್ಟ್ is considered as genus ಅಂತೇಳಿ ಕರಿತೀವಿ, and the second part is considered as ಸ್ಪೀಶೀಸ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ ನಾನು ಇಂಡಿಕೇಟ್ ಮಾಡಿದ್ದೀನಿ. ದಿ ಸೈಂಟಿಫಿಕ್ ನೇಮ್ ಆಫ್ ಈಚ್ ಆರ್ಗ್ಯಾನಿಸಮ್ ಹ್ಯಾಸ್ ಟೂ ಪಾರ್ಟ್ಸ್. ಒನ್ ಈಸ್ ಜನರಿಕ್ ನೇಮ್ ಅಂತ ನಾವು ಕರಿಬೋದು, ಜೀನಸ್ ಅಂತ ಇಂಡಿಕೇಟ್ ಮಾಡ್ತೀವಿ. ಅದೇ ಥರ ಸೆಕೆಂಡ್ ಒನ್ ಸ್ಪೀಶೀಸ್ ನೇಮ್ ಆರ್ ಸ್ಪೆಸಿಫಿಕ್ ಎಪಿಥೆಟ್ ಅಂತಲೂ ಕರಿತೀವಿ. ಎರಡು ನೇಮಿಂದ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಬಟ್ ನಿಮಗೆ ಗೊತ್ತಿದೆ ಸ್ಟೂಡೆಂಟ್ಸ್, ನಿಮ್ಮ ಲೋವರ್ ಕ್ಲಾಸಸ್ಸಲ್ಲಿ ಅಂದರೆ SSLC ನೀವು ಸ್ಟಡಿ ಮಾಡ್ತಾ ನಿಮ್ಮ ಟೀಚರ್ಸ್ ಇದ್ರ ಬಗ್ಗೆ ನಿಮಗೆ ಐಡಿಯಾ ಕೊಟ್ಟಿರ್ತಾರೆ. ಸೈಂಟಿಫಿಕ್ ನೇಮ್ ಬರೀಬೇಕಾದ್ರೆ ಯಾವ ರೂಲ್ಸ್ನ ಫಾಲೋ ಮಾಡಬೇಕು, ಯಾವ ಥರ ಕ್ರೈಟೀರಿಯಾಗಳನ್ನ ಫಾಲೋ ಮಾಡಬೇಕು, ಎಲ್ಲರಿಗೂ ನಿಮಗೆ ನೆನಪಿದೆ. ಯಾವ ಥರ ಕ್ರೈಟೀರಿಯಾ ಅಂದರೆ ಯಾವಾಗ ನಾವು ಸೈಂಟಿಫಿಕ್ ನೇಮ್ನ ಬರಿತೀವಿ, ಆ ಸೈಂಟಿಫಿಕ್ ನೇಮ್ನ ಬರಿತಾ ಎರಡು ಪಾರ್ಟ್ಸ್ ಇದೆ. ಒಂದು ಜೀನಸ್ ನೇಮ್ ಆ್ಯಂಡ್ ಅಂದರ್ ಒನ್ ಇಸ್ ಕನ್ಸಿಡರ್ಡ್ ಆಸ್ ಎ ಸ್ಪೀಶೀಸ್ ನೇಮ್. ಇಲ್ಲಿ ನೋಡಿ ಎರಡು ಎಕ್ಸಾಂಪಲ್ ನಿಮಗೆ ಕಾಣಿಸ್ತಾ ಇದೆ. ಆ ಎರಡು ಎಕ್ಸಾಂಪಲ್ ಯಾವುದಂದರೆ ನಾವು ಕಾಮನ್ ಕರಿತೀವಿ ಅಂದರೆ ಒನ್ ಇಸ್ ಟೈಗರ್ ಆ್ಯಂಡ್ ಅಂದರ್ ಒನ್ ಇಸ್ ದಿ ಮ್ಯಾಂಗೋ. ಈಗ ಟೈಗರ್ಗೆ ಸೈಂಟಿಫಿಕ್ ನೇಮ್ ಬರೀರಿ ಅಂದರೆ ಪ್ಯಾಂಥೆರಾ ಟೈಗ್ರಿಸ್ ಅಂತ ಬರಿತೀರಾ. ಅದೇ ಥರ ಮ್ಯಾಂಗೋಗೆ ಸೈಂಟಿಫಿಕ್ ನೇಮ್ ಬರೀರಿ ಅಂದರೆ ಮ್ಯಾಂಜಿಫೆರಾ ಇಂಡಿಕಾ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ನೋಡಿ ಎರಡೆರಡು ನೇಮ್ ಕಾಣಿಸ್ತಾ ಇದೆ. ಪ್ಯಾಂಥೆರಾ ಟೈಗ್ರಿಸ್, ಪ್ಯಾಂಥೆರಾ ಇಸ್ ಅನ್ ಜೀನಸ್ ನೇಮ್, ಟೈಗ್ರಿಸ್ ಇಸ್ ಅನ್ ಸ್ಪೀಶೀಸ್ ನೇಮ್. ಅದೇ ಥರ ಮ್ಯಾಂಜಿಫೆರಾ ಇಂಡಿಕಾ ಮ್ಯಾಂಗೋದು ಸೈಂಟಿಫಿಕ್ ನೇಮ್, ಮ್ಯಾಂಜಿಫೆರಾ ಜೀನಸ್ ನೇಮ್, ಇಂಡಿಕಾ ಸ್ಪೀಶೀಸ್ ನೇಮ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ ಬರಿಬೇಕಾದ್ರೆ ಏನು ಅಂದರೆ ಇಲ್ಲಿ ಇಂಡಿಕೇಟ್ ಮಾಡಿದೆ ನೋಡಿ, ಹೋಮೋಸೆಪಿಯನ್ಸ್ನ ಎಕ್ಸಾಂಪಲ್ ಆಗಿ ಚೂಸ್ ಮಾಡಿದ್ದಾರೆ. ಹೋಮೋ ಮೀನ್ಸ್ ಜೀನಸ್ ನೇಮ್, ಸೆಪಿಯನ್ಸ್ ಮೀನ್ಸ್ ಸ್ಪೀಶೀಸ್ ನೇಮ್. ಇಲ್ಲಿ ಕ್ರೈಟೀರಿಯಾ ಅಥವಾ ಕಂಡೀಷನ್ ಯಾವ ಥರ ಅಂದರೆ ಯಾವಾಗ ನಾವು ಜೀನಸ್ ನೇಮ್ನ ಬಿಗಿನ್ ಮಾಡ್ತೀವಿ, ದಿ ಜೀನಸ್ ನೇಮ್ ಫಸ್ಟ್ ಲೆಟರ್ ಬಿಗಿನ್ಸ್ ವಿತ್ ದಿ ಕ್ಯಾಪಿಟಲ್ ಲೆಟರ್ಸಿಂದ ಏನಾಗುತ್ತೆ ಬಿಗಿನ್ ಆಗುತ್ತೆ ಆ್ಯಂಡ್ ರಿಮೈನಿಂಗ್ ಆಲ್ ಲೆಟರ್ಸ್ ಆರ್ ಸ್ಮಾಲ್. ಅದೇ ಥರ ಯಾವಾಗ ಸ್ಪೀಶೀಸ್ ನೇಮ್ನ ಶುರು ಮಾಡ್ತೀವಿ, ದಿ ಸ್ಪೀಶೀಸ್ ನೇಮ್ ಇಸ್ ಬಿಗಿನ್ ವಿತ್ ದಿ ಸ್ಮಾಲ್ ಲೆಟರ್ಸಿಂದ ಏನಾಗುತ್ತೆ ಬಿಗಿನ್ ಆಗುತ್ತೆ. ಈ ಕಂಡೀಷನ್ ನಾವೇಬೇಕು ಯಾವಾಗಲೂ ಫಾಲೋ ಮಾಡಬೇಕು. ಅದರ ಜೊತೆಗೆ ಯಾವಾಗ ನಾವು ಹ್ಯಾಂಡ್ ರೈಟಿಂಗಲ್ಲಿ ಸೈಂಟಿಫಿಕ್ ನೇಮ್ನ ಬರಿತೀವಿ, ಸೈಂಟಿಫಿಕ್ ನೇಮ್ನ ಬರಿತಾ ಬೋತ್ ಜೀನಸ್ ನೇಮ್ ಆ್ಯಂಡ್ ಸ್ಪೀಶೀಸ್ ನೇಮ್ ಎರಡನ್ನೂ ಸಹ ನಾವೇನು ಮಾಡಬೇಕು ಅಂಡರ್ಲೈನ್ ಮಾಡಬೇಕು. ಇಟ್ಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ದಿಸ್ ಈಸ್ ಅಬೌಟ್ ದಿ ಫಸ್ಟ್ ಟರ್ಮ್ ಬೈನಾಮಿಯಲ್ ನೊಮ್ಯಾನಿಕ್ಲೇಚರ್. ನೀಟಾಗಿ ನೋಟ್ ಮಾಡ್ಕೊಳ್ಳಿ, ಹಾಗೆ ಅರ್ಥ ಮಾಡ್ಕೊಳ್ಳಿ. ನಿಮಗೆಲ್ಲ ಗೊತ್ತಿದೆ, ಅದ್ರ ಬಗ್ಗೆ ಸ್ವಲ್ಪ ಟಚ್ ನಿಮಗೆ ಕೊಡ್ತಾ ಇದ್ದೀವಿ. ಅಂದರೆ ದಿ ಸೈಂಟಿಫಿಕ್ ಆರ್ ಸ್ಟ್ಯಾಂಡರ್ಡೈಸ್ಡ್ ನೇಮಿಂಗ್ ಆಫ್ ಎನ್ ಆರ್ಗ್ಯಾನಿಸಮ್ ಇಸ್ ಕಾಲ್ಡ್ ಬೈನಾಮಿಯಲ್ ನೊಮ್ಯಾನಿಕ್ಲೇಚರ್. ಇನ್ ಬೈನಾಮಿಯಲ್ ನೊಮ್ಯಾನಿಕ್ಲೇಚರ್ ಇಟ್ ಕಂಟೈನ್ ಟೂ ಪಾರ್ಟ್ಸ್. One is considered as a genus and another one is considered as a species. Okay, the next term is classification. ಹೆಸರೇ ತೋರಿಸ್ತಾ ಇದೆ. ಕ್ಲಾಸಿಫಿಕೇಶನ್ ಅಂದ್ಕೊಳ್ಳೆ ಅರೇಂಜ್ಮೆಂಟ್. ಈಗ ಫಾರ್ ಎಕ್ಸಾಂಪಲ್ ಎನ್ವೈರನ್ಮೆಂಟಲ್ ಕಂಡೀಷನ್ಸಲ್ಲಿ ಅನಿಮಲ್ಸ್ಗಳನ್ನ ನೋಡಿದ್ವಿ. ಅನಿಮಲ್ಸ್ನ ನೋಡಿದ್ಕೊಳ್ಳೆ ಏನು ಮಾಡಬೇಕು, ಅದನ್ನು ನೀಟಾಗಿ ಅರೇಂಜ್ ಮಾಡಬೇಕು. ಅಂದರೆ ಒಂದಾದ್ಮೇಲೆ ಒಂದು ಎಲ್ಲಿ ಫ್ಯಾಮಿಲಿ ಬರುತ್ತೆ, ಯಾವ ಕ್ಲಾಸು, ಯಾವ ಆರ್ಡರು, ಯಾವ ಕಿಂಗ್ಡಮು, ಯಾವ ಫೈಲಮ್ಮು, ಈ ಥರ ನೀಟಾಗಿ ಏನು ಮಾಡಬೇಕು ಅದನ್ನು ಅರೇಂಜ್ ಮಾಡಬೇಕು. ಅರೇಂಜ್ಮೆಂಟ್ ಮಾಡಿದಾಗ ಏನಾಗುತ್ತೆ, ಆ ಅನಿಮಲ್ಸ್ ಆಗಿರ್ಬೋದು, ಪ್ಲ್ಯಾಂಟ್ಸ್ ಆಗಿರ್ಬೋದು, ಅದರ ಬಗ್ಗೆ ಕಂಪ್ಲೀಟಾಗಿ ನಮಗೇನಾಗುತ್ತೆ ಇನ್ಫಾರ್ಮೇಷನ್ ಅವೈಲಬಲ್ ಆಗುತ್ತೆ. ದಿ ಅರೇಂಜ್ಮೆಂಟ್ ಆಫ್ ಎನ್ ಆರ್ಗ್ಯಾನಿಸಮ್
is considered as a classification ಅಂತ ನಾವು ಇಂಡಿಕೇಟ್ ಮಾಡ್ಬೋದು. ಇಲ್ಲಿ ನೋಡಿ ಪಾಯಿಂಟ್ ಅದನ್ನೇ ಬರ್ದಿರೋದು. ಕ್ಲಾಸಿಫಿಕೇಶನ್ ಅಂದ ಕೂಡಲೇ ಅರೇಂಜ್ಮೆಂಟ್ ಆಫ್ ಆರ್ಗ್ಯಾನಿಸಮ್ ಇನ್ ಸ್ಪೆಸಿಫಿಕ್ ಗ್ರೂಪ್. ಸ್ಪೆಸಿಫಿಕ್ ಗ್ರೂಪಲ್ಲಿ ಹಾಕಬೇಕು, ಎಲ್ಲಿ ಬೇಕೋ ಅಲ್ಲಿ ತಗೊಳಂಗೆ ಹಾಕಂಗಿಲ್ಲ. ಎಲ್ಲರ ಬೇರೆ ಕಡೆ ಹಾಕಿದ್ರದ್ದು ಕ್ಯಾಟಗರೀಸ್ ಎಲ್ಲದು ಏನಾಗುತ್ತೆ, ಚೇಂಜಸ್ ಆಗುತ್ತೆ. ಹಾಗಾಗಿ ಸ್ಪೆಸಿಫಿಕ್ ಗ್ರೂಪಲ್ಲಿ ಏನು ಮಾಡಬೇಕು, ಅದನ್ನು ಅರೇಂಜ್ ಮಾಡಬೇಕು. ದಟ್ಸ್ ವೈ ಅರೇಂಜ್ಮೆಂಟ್ ಆಫ್ ಆರ್ಗ್ಯಾನಿಸಮ್ ಇನ್ ಸ್ಪೆಸಿಫಿಕ್ ಗ್ರೂಪ್ಸ್ ಆರ್ ಕ್ಯಾಟಗರೀಸ್ ಕಾಲ್ಡ್ ಟ್ಯಾಕ್ಸಾ. ಯಾವಾಗ ಸ್ಪೆಸಿಫಿಕ್ ಗ್ರೂಪಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ನೀವು ಅರೇಂಜ್ ಮಾಡ್ತೀರಾ ಅದನ್ನು ಟ್ಯಾಕ್ಸಾ ಅಂತೇಳಿ ಕರಿತೀವಿ. ಬೇಸ್ಡ್ ಆನ್ ಸರ್ಟೈನ್ ಕ್ಯಾರೆಕ್ಟರ್ಸ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಕ್ಲಾಸಿಫಿಕೇಶನ್ ಅಂತೇಳಿ ಕರಿತೀವಿ. ಓಕೆ, ಇಲ್ಲಿ ನೀವು ಕೇಳಿರ್ಬೋದು ಏನು ಡಾಗ್ ಮತ್ತು ಕ್ಯಾಟ್ನ ಅಬ್ಸರ್ವ್ ಮಾಡ್ತಾ ಫೆಲ್ಲಿಡೆ ಮತ್ತು ಕ್ಯಾನಿಡೆ ಫ್ಯಾಮಿಲಿ ಅಂತ ಯೂಸ್ ಮಾಡ್ತೀರಾ. ಅಂದರೆ ನೋಡಿ ಅರೇಂಜ್ಮೆಂಟಲ್ಲಿ ಎರಡನ್ನೂ ಸಪ್ರೇಟ್ ಮಾಡಿ ಒಂದು ಕ್ಯಾಟಗರಿಲಿ ಪ್ಲೇಸಿಂಗ್ ಮಾಡಿದ್ದಾರೆ. ಹಾಗಾಗಿ ನಾವು ಅದನ್ನೇನು ಮಾಡ್ತೀವಿ ಅಂದರೆ ಕ್ಲಾಸಿಫಿಕೇಶನ್ ಅಂತೇಳಿ ಕರಿತೀವಿ. ಅರೇಂಜ್ಮೆಂಟ್ ಆಫ್ ಎನ್ ಆರ್ಗ್ಯಾನಿಸಮ್ ಇನ್ ಎ ಸ್ಪೆಸಿಫಿಕ್ ಗ್ರೂಪ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಕ್ಲಾಸಿಫಿಕೇಶನ್ ಅಂತೇಳಿ ಕರಿತೀವಿ. ಏನು ನಾವು ನೀಟಾಗಿ ಅರೇಂಜ್ಮೆಂಟ್ ಮಾಡ್ತೀವಲ್ಲ ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಟ್ಯಾಕ್ಸಾ ಅಂತೇಳಿ ಏನು ಮಾಡ್ತೀವಿ, ಟರ್ಮ್ ಯೂಸ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ಸೆಕೆಂಡ್ ಟರ್ಮ್, ಕ್ಲಾಸಿಫಿಕೇಶನ್. ದಿ ನೆಕ್ಸ್ಟ್ ಟರ್ಮ್ ಈಸ್ ಟ್ಯಾಕ್ಸಾನಮಿ. ಟ್ಯಾಕ್ಸಾನಮಿ ಅಂದ ಕೂಡಲೇ ನಮಗೆ ಫಸ್ಟ್ ಬರುವಂಥ ಥಿಂಗು ದಿ ಫಾದರ್ ಆಫ್ ಟ್ಯಾಕ್ಸಾನಮಿ. ದಿ ಫಾದರ್ ಆಫ್ ಟ್ಯಾಕ್ಸಾನಮಿ ಈಸ್ ಲಿನೇಯಸ್. ಲಿನೇಯಸ್ ಈಸ್ ಕನ್ಸಿಡರ್ಡ್ ಆಸ್ ಎ ಫಾದರ್ ಆಫ್ ಟ್ಯಾಕ್ಸಾನಮಿ ಅಂತೇಳಿ ನಾವೇನು ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ನೋಡಿ ಟ್ಯಾಕ್ಸಾನಮಿ ಅಂದ ಕೂಡಲೇ ನಾವು ನೋಡಬೇಕಾಗಿರೋ ಪಾಯಿಂಟ್ ಅಂದರೆ ಸೀರಿಯಸ್ ಆಗಿ ಪಾಯಿಂಟ್ ಇದೆ. ದಿ ಸ್ಟಡಿ ಆಫ್ ಐಡೆಂಟಿಫಿಕೇಶನ್, nomenclature, classification of organism based on external or internal structure, cell structure, developmental process and ecological information, that one is considered as a taxonomy ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಟ್ಯಾಕ್ಸಾನಮಿ ಅಂತ ಹೇಳ್ತಿದ್ದೀರಾ ಅಂದರೆ ಈಗ ಇದನ್ನ ಒಂದು ಆರ್ಗ್ಯಾನಿಸಮ್ ಅಂತ ಮಾಡಿ. ಈಗ ಈ ಆರ್ಗ್ಯಾನಿಸಮ್ ಇದೆ ಅಂದರೆ ಇದನ್ನು ಟ್ಯಾಕ್ಸಾನಮಿ ಸ್ಟಡಿ ಮಾಡಬೇಕು. ಇಲ್ಲಿ ನಾವು ಏನು ಪಾಯಿಂಟ್ ಬರ್ತಿದ್ದೀವಿ ಅಂದರೆ ಟ್ಯಾಕ್ಸಾನಮಿ ಅಂತ ನಾವು ಇಂಡಿಕೇಟ್ ಮಾಡ್ತಾ ಫಸ್ಟು ಯಾವ ಆರ್ಗ್ಯಾನಿಸಮ್ ಇದನ್ನು ನಾವು ಫಸ್ಟು ಐಡೆಂಟಿಫೈ ಮಾಡ್ಕೋಬೇಕು. ಟ್ಯಾಕ್ಸಾನಮಿಲಿ ನಾವು ನೋಡಿ ಯಾವ ಥರ ಕಲಿಯೋದು ಅಂದರೆ ಫಸ್ಟು ಆರ್ಗ್ಯಾನಿಸಮ್ನ ನಾವು ಐಡೆಂಟಿಫೈ ಮಾಡಬೇಕು, ಐಡೆಂಟಿಫಿಕೇಷನ್ ಅಂತ ಕರೆದ್ವಿ. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್, ಇದಕ್ಕೇನು ಮಾಡಿದ್ವಿ, ಬೈನಾಮಿಯಲ್ ನೇಮಿಂಗ್ ಕೊಟ್ವಿ. ಆರ್ಗ್ಯಾನಿಸಮ್ಗೆ ಐಡೆಂಟಿಫಿಕೇಷನ್ ಆಯಿತು, ಬೈನಾಮಿಯಲ್ ನೊಮ್ಯಾನಿಕ್ಲೇಚರ್ ಆಯಿತು. ನೆಕ್ಸ್ಟ್ ಇದನ್ನು ಡಿಫ್ರೆಂಟ್ ಗ್ರೂಪಲ್ಲಿ ಅಥವಾ ಅರೇಂಜ್ಮೆಂಟ್ ಮಾಡಿದ್ರಿ. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಕ್ಲಾಸಿಫಿಕೇಷನ್ ಆನ್ ದಿ ಬೇಸಿಸ್ ಆಫ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಫೀಚರ್ಸ್. ಇಲ್ಲಿ ಬೇಸಿಕ್ಕಾಗಿ ನೀವು ಫಾಲೋ ಮಾಡಿದ್ದು ಫಸ್ಟು ಆರ್ಗ್ಯಾನಿಸಮ್ನ ಐಡೆಂಟಿಫೈ ಮಾಡಿದ್ರಿ. ಐಡೆಂಟಿಫೈ ಮಾಡಿದ್ಮೇಲೆ ಇದಕ್ಕೆ ನೇಮಿಂಗ್ ಮಾಡಿದ್ಮೇಲೆ ಇದನ್ನು ಕ್ಲಾಸಿಫೈ ಮಾಡಿದ್ರಿ. ಯಾವ ಥರ ಅಂದರೆ ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಫ್ಯೂಚರ್ ಬೇಸಿಸ್ ಮೇಲೆ. ಒಂದು ಇಂಪಾರ್ಟೆಂಟ್ ಥಿಂಗ್, ಅಲ್ಲಿಗೆ ಸುಮ್ಮನೆ ಆಗಲಿಲ್ಲ, ಸೆಲ್ ಸ್ಟ್ರಕ್ಚರ್ ಬೇಸಿಸ್ ಮೇಲೆ, ಇದರ ಡೆವಲಪ್ಮೆಂಟಲ್ ಪ್ರೋಸೆಸ್ ಮೇಲೆ, ಎಕಲಾಜಿಕಲ್ ಇನ್ಫಾರ್ಮೇಷನ್ ಬೇಸಿಸ್ ಮೇಲೆ, ಎಲ್ಲೆಲ್ಲಿ ಸಿಗುತ್ತೆ ಎಕಲಾಜಿಕಲ್ ಇನ್ಫಾರ್ಮೇಷನ್ ಬೇಸಿಸ್ ಮೇಲೆ ಏನು ಮಾಡಿದ್ವಿ, ಇದನ್ನು ಕ್ಲೀನಾಗಿ ಕ್ಯಾಟಗರೈಸ್ ಮಾಡಿದ್ರಿ. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಟ್ಯಾಕ್ಸಾನಮಿ ಅಂತೇಳಿ ಕರಿತೀವಿ. ಹಾಗಾಗಿ ನೋಡಿ ಟ್ಯಾಕ್ಸಾನಮಿಸ್ಟಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ ಅವ್ರದ್ದೆಲ್ಲ ಗ್ರೇಟ್ ವಂಡರ್ಫುಲ್ ವರ್ಕ್ ಅಂತೇಳಿ ಕರಿತೀವಿ. ಯಾಕಂದರೆ ನಾವೇನು ಈಗ ಹೊರಗಡೆ ಕೆಲವೊಂದು ಅನಿಮಲ್ಸ್ಗಳು, ಪ್ಲ್ಯಾಂಟ್ಸ್ಗಳನ್ನೆಲ್ಲ ಐಡೆಂಟಿಫೈ ಮಾಡ್ತೀವಿ ಅಂದರೆ ಅವೆಲ್ಲವೂ ಅವ್ರದ್ದು ಕಾಂಟ್ರಿಬ್ಯೂಷನ್. ಒಂದು ಆರ್ಗ್ಯಾನಿಸಮ್ ಅಥವಾ ಒಂದು ಎನ್ವೈರ್ನ್ಮೆಂಟಿಗೆ ಹೋದಾಗ ಏನು ಮಾಡ್ತಾರೆ, ಅಲ್ಲಿ ಭಾಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಹೊಸದು ಯಾವ್ದಾರ ಉಂಟಾ, ಹಳೇದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆಯಾ, ಫಸ್ಟ್ ಅದನ್ನು ಐಡೆಂಟಿಫೈ ಮಾಡ್ತಾರೆ. ಐಡೆಂಟಿಫೈ ಮಾಡಿದ್ಮೇಲೆ ಅದಕ್ಕೊಂದು ನೇಮಿಂಗ್ನ ಕೊಡ್ತಾರೆ. ನೇಮಿಂಗ್ ಆದಮೇಲೆ ಅದನ್ನು ಕ್ಲಾಸಿಫೈ ಮಾಡ್ತಾರೆ, ಅಂದರೆ ಅರೇಂಜ್ಮೆಂಟ್ ಮಾಡ್ಕೋಬೇಕು. ಇದಿಷ್ಟು ಮಾಡೋದೇನೆಂದರೆ ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಫೀಚರ್ಸ್ ಮೇಲೆ ನೋಡ್ಕೊಂಡಿರ್ತಾರೆ. ಅದರ ಜೊತೆಗೆ ಸೆಲ್ ಸ್ಟ್ರಕ್ಚರು, ಡೆವಲಪ್ಮೆಂಟಲ್ ಪ್ರೋಸೆಸ್ಸು, ಅಗೈನ್ ಎಕಲಾಜಿಕಲ್ ಕಂಡೀಷನ್ಸ್ ಎಲ್ಲ ನೋಡಿ ಏನು ಮಾಡ್ತಾರೆ, ನೇಮಿಂಗ್ನ ಮಾಡ್ತಾರೆ. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಟ್ಯಾಕ್ಸಾನಮಿ ಅಂತೇಳಿ ಕರಿತೀವಿ. ಇದಿಷ್ಟು ಪಾಯಿಂಟ್ನ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ದಿಸ್ ಈಸ್ ಅಬೌಟ್ ದಿ ಟ್ಯಾಕ್ಸಾನಮಿ. ಇದು ನಿಮ್ಮ ಥರ್ಡ್ ಟರ್ಮಿನಾಲಜೀಸ್ ಆಯಿತು. ನೆಕ್ಸ್ಟ್ ದಿ ಫೋರ್ತ್ ಟರ್ಮಿನಾಲಜೀಸ್. ದಿ ಫೋರ್ತ್ ಟರ್ಮಿನಾಲಜೀಸ್ ಸಿಸ್ಟಮ್ಯಾಟಿಕ್ಸ್ ಅಂತೇಳಿ ಕರಿತೀವಿ. ಸಿಸ್ಟಮ್ಯಾಟಿಕ್ಸ್ ಅಂದ್ಕೊಳ್ಳಿ ನೋಡಿ ಆಲ್ಮೋಸ್ಟ್ ಸಿಮಿಲರ್ ಪಾಯಿಂಟ್ ಬರ್ತಿದೆ, ಬಟ್ ನಾವೆಲ್ಲ ಏನು ಮಾಡಬೇಕು, ಸೀಕ್ವೆನ್ಸ್ ಆಗಿ ಯೂಸ್ ಮಾಡ್ತೀವಿ ಟರ್ಮಿಲಿ. ದಿ ಸ್ಟಡಿ ಆಫ್ ಆರ್ಗ್ಯಾನಿಸಮ್ಸ್. ದಿ ಸ್ಟಡಿ ಆಫ್ ಆರ್ಗ್ಯಾನಿಸಮ್ ವಿತ್ ರೆಫರೆನ್ಸ್ ಟು, ಹೇಗೆ ರೆಫರೆನ್ಸ್ ಮಾಡ್ತಿದ್ದೀರಾ ಅಂದರೆ ಐಡೆಂಟಿಫಿಕೇಷನ್, ಕ್ಲಾಸಿಫಿಕೇಷನ್ ಆ್ಯಂಡ್ ಎವಲ್ಯೂಷನರಿ ರಿಲೇಷನ್ಶಿಪ್ ಬೇಸಿಸ್ ಮೇಲೆ ನಾವೇನು ಮಾಡ್ತಿದ್ದೀವಿ, ಆರ್ಗ್ಯಾನಿಸಮ್ನ ಐಡೆಂಟಿಫೈ ಮಾಡ್ತಿದ್ದೀವಿ. ದಟ್ ಒನ್ ಈಸ್ ಕನ್ಸಿಡರ್ಡ್ ಆ್ಯಸ್ ಸಿಸ್ಟಮ್ಯಾಟಿಕ್ಸ್ ಅಂತೇಳಿ ಕರಿತೀವಿ. ಸಿಸ್ಟಮ್ಯಾಟಿಕ್ಸ್ ಅಂದ್ಕೊಳ್ಳೆ ಇಲ್ಲಿ ನೋಡಿ ಸೀಕ್ವೆನ್ಸ್ ಯಾವ ಥರ ಅಂದರೆ ಐಡೆಂಟಿಫಿಕೇಷನ್, ಕ್ಲಾಸಿಫಿಕೇಷನ್ ಆ್ಯಂಡ್ ಎವಲ್ಯೂಷನರಿ ರಿಲೇಷನ್ಶಿಪ್ ಬೇಸಿಸ್ ಮೇಲೆ ಏನು ಮಾಡ್ತೀವಿ, ಆರ್ಗ್ಯಾನಿಸಮ್ನ ಐಡೆಂಟಿಫೈ ಮಾಡ್ತಿದ್ರೆ ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಸಿಸ್ಟಮ್ಯಾಟಿಕ್ಸ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ 4 ಟರ್ಮ್ ಹಾಕ್ಕೊಂಡಿದ್ವಿ. ಟರ್ಮಲ್ಲಿ
ಫಸ್ಟ್ ನೊಮ್ಯಾನಿಕ್ಲೇಚರ್ ನೋಡಿದ್ವಿ, ಸೈಂಟಿಫಿಕ್ ನೇಮಿಂಗ್ ಅಂತ ಕರೆದ್ವಿ. ಸೆಕೆಂಡ್ ಒನ್ ಅರೇಂಜ್ಮೆಂಟ್ ಅಂತ ಕರೆದ್ರಿ, ಕ್ಲಾಸಿಫಿಕೇಶನ್. ಅಗೈನ್ ಐಡೆಂಟಿಫಿಕೇಶನ್, ನೊಮ್ಯಾನಿಕ್ಲೇಚರ್, ಕ್ಲಾಸಿಫಿಕೇಶನ್ ಆನ್ ದಿ ಬೇಸಿಸ್ ಆಫ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಸ್ಟ್ರಕ್ಚರ್, ಟ್ಯಾಕ್ಸಾನಮಿ. ನೆಕ್ಸ್ಟ್ ಸಿಸ್ಟಮ್ಯಾಟಿಕ್ಸ್ ಅಂದ ಕೂಡಲೇ ಐಡೆಂಟಿಫಿಕೇಶನ್ ಆಫ್ ಎನ್ ಆರ್ಗ್ಯಾನಿಸಮ್, ಯಾವ ಬೇಸಿಸ್ ಮೇಲೆ, ಕ್ಲಾಸಿಫಿಕೇಶನ್ ಆ್ಯಂಡ್ ಎವಲ್ಯೂಷನ್ ರಿಲೇಷನ್ಶಿಪ್ ಬೇಸಿಸ್ ಮೇಲೆ ಆರ್ಗ್ಯಾನಿಸಮ್ನ ನಾವು ಏನಾರು ಸ್ಟಡಿ ಮಾಡ್ತಿದ್ದೀವಿ ಅಂದರೆ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಸಿಸ್ಟಮ್ಯಾಟಿಕ್ಸ್ ಅಂತೇಳಿ ಏನು ಮಾಡ್ತೀವಿ, ಕರಿತೀವಿ. ಈ 4 ಟರ್ಮ್ನ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಇಟ್ ಈಸ್ ಅನ್ ಬೇಸಿಕ್ ಟರ್ಮ್. ಯಾಕಂದರೆ ಇದ್ರದ್ದೆಲ್ಲ ಅಡ್ವಾನ್ಸ್ಡ್ ಏನು ಮಾಡ್ತೀರಾ, ನಮ್ಮ ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ಅಬ್ಸರ್ವ್ ಮಾಡ್ತೀರಾ. ನೀವು ಯಾವಾಗ ರೆಗ್ಯುಲರ್ ಥಿಯರಿ ಕ್ಲಾಸಸ್ಗೆ ಅಂತ ಬರ್ತೀರಾ, ಆ ರೆಗ್ಯುಲರ್ ಥಿಯರಿ ಕ್ಲಾಸಸ್ಸಲ್ಲಿ ವಿತ್ ನಂಬರ್ ಆಫ್ ಎಕ್ಸಾಂಪಲ್ಸು, ವಿತ್ ಹ್ಯೂಜ್ ಕ್ವಾಂಟಿಟಿ ಆಫ್ ಕ್ಯಾರೆಕ್ಟರ್ಸ್ಗಳನ್ನ ಏನು ಮಾಡ್ತೀವಿ ಅದರಲ್ಲಿ ಅಬ್ಸರ್ವ್ ಮಾಡ್ತೀವಿ. ಬಟ್ ಇಲ್ಲಿ ಐಡಿಯಾ ನಿಮಗೆ ಗೊತ್ತಿರಲಿ ಅಂತೇಳಿ ಎಲ್ಲದನ್ನ ಏನು ಮಾಡ್ತಿದ್ವಿ, ಸಿಂಪಲ್ಗೆ ನಿಮಗೆ ಕನ್ಕ್ಲೂಡ್ ಮಾಡ್ತಿದ್ದೀವಿ. ಓಕೆ, ದಿ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ದಿ ನೆಕ್ಸ್ಟ್ ಒನ್ ಇಸ್ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್. ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ನ ಆಲ್ಸೋ ಕನ್ಸಿಡರ್ ಆಸ್ ಎ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಆರ್ ಲಿನೈನ್ ಹೈರಾರ್ಕಿ ಅಂತೇಳಿ ಕರಿತೀವಿ. ಇದನ್ನು ಫಸ್ಟ್ ನಮಗೆ ಕಾಂಟ್ರಿಬ್ಯೂಟ್ ಮಾಡಿ ಕೊಟ್ಟಿದ್ದು ಯಾರು ಅಂದರೆ ಲಿನಯಸ್. ಹಾಗಾಗಿ ನಾವು ಇದಕ್ಕೆ ಏನಂತ ಕರಿತೀವಿ ಅಂದರೆ ಲಿನಯನ್ ಹೈರಾರ್ಕಿ ಅಂತೇಳಿ ಕರಿತೀವಿ. ಓಕೆ, ಇಸ್ ಕನ್ಸಿಡರ್ ಆಸ್ ಎ ಲಿನಯನ್ ಹೈರಾರ್ಕಿ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಅಗೈನ್ ಇನ್ ಟ್ಯಾಕ್ಸಾನಮಿಕಲ್ ಹೈರಾರ್ಕಿ ಆರ್ ಲಿನಯನ್ ಹೈರಾರ್ಕಿ ವಿ ಹ್ಯಾವ್ ಟು ಸಿ ದಿ ಸೀಕ್ವೆನ್ಸ್ ಅರೇಂಜ್ಮೆಂಟ್ ಆಫ್ ಟ್ಯಾಕ್ಸಾ. ಸೀಕ್ವೆನ್ಸ್ ಅರೇಂಜ್ಮೆಂಟ್ ಆಫ್ ಟ್ಯಾಕ್ಸನ್ನು ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಹಾಗಾದರೆ ಟ್ಯಾಕ್ಸದಲ್ಲಿ ಏನೇನುಂಟು, ದಿ ಸೀಕ್ವೆನ್ಸ್ ಅರೇಂಜ್ಮೆಂಟ್ ಆಫ್ ಟ್ಯಾಕ್ಸನ್ನು ನಾವು ಎಲ್ಲಿ ಅಬ್ಸರ್ವ್ ಮಾಡ್ತೀವಿ, ಟ್ಯಾಕ್ಸಾನಮಿಕ್ ಹೈರಾರ್ಕಿಲಿ ಅಬ್ಸರ್ವ್ ಮಾಡ್ತೀವಿ. ಹಾಗಾದರೆ ಆ ಕ್ಯಾಟಗರಿಲಿರುವಂಥ ಟ್ಯಾಕ್ಸಾ ಯಾವುದ್ಯಾವುದು, ಆ ಟ್ಯಾಕ್ಸಾ ಯಾವುದ್ಯಾವುದು ಅಂದರೆ ದಟ್ ಈಸ್ ಸ್ಪೀಶೀಸ್, ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್ ಆ್ಯಂಡ್ ಕಿಂಗ್ಡಮ್. ಇದಿಷ್ಟು ನಾವೇನು ಮಾಡ್ತೀವಿ ಅಂದರೆ ಟ್ಯಾಕ್ಸದಲ್ಲಿ ಅರೇಂಜ್ ಮಾಡ್ತೀವಿ. ಓಕೆ, ಹಾಗಾಗಿ ಇಲ್ಲಿ ಅಬ್ಸರ್ವ್ ಮಾಡ್ತಾ ಟ್ಯಾಕ್ಸಾನಮಿಕಲ್ ಹೈರಾರ್ಕಿ ಆರ್ ಲಿನೈನ್ ಹೈರಾರ್ಕಿ ಅಬ್ಸರ್ವ್ ಮಾಡ್ತಾ ಹೋದರೆ ಅದರಲ್ಲಿ ಏನೇನು ಬರುತ್ತೆ ಅಂದರೆ ಸ್ಪೀಶೀಸ್, ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್ ಆ್ಯಂಡ್ ಕಿಂಗ್ಡಮ್. ಇದಿಷ್ಟು ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಹೇಗೆ ಅರೇಂಜ್ ಮಾಡ್ತೀವಿ ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿ ಯಾವ ಥರ ಅರೇಂಜ್ಮೆಂಟು ಅಂತೇಳಿ. ಇಲ್ಲಿ ನೋಡಿ ಅರೇಂಜ್ಮೆಂಟ್ ಇದೆ. ಆಗಲೇ ಹೇಳಿದೆ ಡಿಫ್ರೆಂಟ್ ಟ್ಯಾಕ್ಸಾ, ಸ್ಪೀಶೀಸ್, ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್, ಕಿಂಗ್ಡಮ್. ನಾವು ಫರ್ದರ್ ಕಂಟಿನ್ಯೂ ಮಾಡ್ತೀವಿ ಅಂದರೆ ಡೊಮೈನ್ ಮತ್ತು ಲೈಫ್ ಅಂತೇಳಿ ಕರಿತೀವಿ. ಹಾಗಾದರೆ ಹೇಗೆ ಅರೇಂಜ್ ಮಾಡ್ತೀವಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಪೀಶೀಸ್ ಅಂತ ನಾವು ಅಬ್ಸರ್ವ್ ಮಾಡಿಕೂಡಲೇ ಸ್ಪೀಶೀಸಲ್ಲಿ ನೋಡಿ ಇಂಪಾರ್ಟೆಂಟಾಗಿ ಅಬ್ಸರ್ವ್ ಮಾಡುವಂಥ ಪಾಯಿಂಟ್ಸ್ ಏನು ಅಂದರೆ ದಿ ಗ್ರೂಪ್ ಆಫ್ ರಿಲೇಟೆಡ್ ಆರ್ಗ್ಯಾನಿಸಮ್. ದಿ ಗ್ರೂಪ್ ಆಫ್ ರಿಲೇಟೆಡ್ ಆರ್ಗ್ಯಾನಿಸಮ್ ಕ್ಯಾನ್ interbreed and produce and fertile offsprings, that one is considered as a species ಅಂತೇಳಿ ಕರಿತೀವಿ. Group of related organism can interbreed and produce and fertile offsprings, that one is considered as a species ಅಂತೇಳಿ ಕರಿತೀವಿ. ಗೊತ್ತಾಗ್ತಿದೆಯಲ್ಲ? ಅದೇ ಥರ ಸ್ಪೀಶೀಸ್ನ ಮೇಲೆ ನೆಕ್ಸ್ಟ್ ಬರೋದು ಜೀನಸ್. ಜೀನಸ್ ಅಂದ ಕೂಡಲೇ ದಿ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್ ಆರ್ ಕನ್ಸಿಡರ್ ಆಸ್ ಎ ಜೀನಸ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಡಾಂಕಿ, ಹಾರ್ಸ್, ಝೀಬ್ರಾ 3 ಸ್ಪೀಶೀಸ್ ಅಬ್ಸರ್ವ್ ಮಾಡ್ತೀರಾ. ಬಟ್ ಈ 3 ಸ್ಪೀಶೀಸು ಒಂದೇ ಒಂದು ಜೀನಸಲ್ಲಿ ಬರುತ್ತೆ. ಆ ಜೀನಸ್ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಈಕ್ವಸ್. ಇಲ್ಲಿ ಬರೀದೆ ನೋಡಿ, ಆ ಡಾಂಕಿ ಆಗಿರ್ಬೋದು, ಹಾರ್ಸ್ ಆಗಿರ್ಬೋದು, ಝೀಬ್ರಾ ಆಗಿರ್ಬೋದು, ಸ್ಪೀಶೀಸ್ ನೇಮು ಚೇಂಜಸ್ ಇರುತ್ತೆ. ಬಟ್ ಈ 3ಕ್ಕೂ ಒಂದೇ ಒಂದು ಕಾಮನ್ ಜೀನಸ್ ನೇಮ್ ಇದೆ. ದಟ್ ಜೀನಸ್ ನೇಮ್ ಇಸ್ ಕನ್ಸಿಡರ್ ಆಸ್ ಎ ಈಕ್ವಲ್ಸ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಹಾಗಾಗಿ ಜೀನಸ್ಸಿಗೆ ನಾವು ಪಾಯಿಂಟ್ ಬರಿತೀವಿ ಅಂದರೆ ಅಗೇನ್ ದಿ ಸೆವರಲ್ ರಿಲೇಟೆಡ್ ಸ್ಪೀಶೀಸ್ ಆರ್ ಕನ್ಸಿಡರ್ ಆಸ್ ಎ ಜೀನಸ್ ಅಂತ ನಾವೇನು ಮಾಡ್ತೀವಿ, ಟರ್ಮ್ ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಫ್ಯಾಮಿಲಿ ಅಂದ್ಕೂಡಲೇ ದಿ ಸೆವರಲ್ ರಿಲೇಟೆಡ್ ಜೀನಸ್ ಆರ್ ಕನ್ಸಿಡರ್ ಆಸ್ ಫ್ಯಾಮಿಲಿ ಅಂತ ಇಂಡಿಕೇಟ್ ಮಾಡ್ತೀವಿ. ಅದೇ ಥರ ಆರ್ಡರ್ ಅಂದ್ಕೂಡಲೇ ದಿ ಸೆವರಲ್ ರಿಲೇಟೆಡ್ ಫ್ಯಾಮಿಲಿ are considered as order. Same way, the several related order are considered as a class. Class ಅಂದ್ಕೊಳ್ಳೆ ನೀವು ಕೇಳಿರ್ಬೋದು, ನಂಬರ್ ಆಫ್ ಕ್ಲಾಸಸ್ನ ನಿಮ್ಮ ಲೋವರ್ ಕ್ಲಾಸಸ್ಸಲ್ಲಿ ಕೇಳಿದ್ದೀರಾ. ಈಗ ಅದೇ ಥರ ನಿಮ್ಮ PUಗೆ ಯಾವಾಗ ಎಂಟರ್ ಆಗ್ತೀರಾ, ಇನ್ನು ನಂಬರ್ ಆಫ್ ಕ್ಲಾಸಸ್ ಇದೆ. ಆ ನಂಬರ್ ಆಫ್ ಕ್ಲಾಸಸ್ ಬಗ್ಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡೋಕ್ಕೆ ಒಂದು ವಂಡರ್ಫುಲ್ ಚಾಪ್ಟರ್ ಇದೆ. ಯಾವುದು ಆ ವಂಡರ್ಫುಲ್ ಚಾಪ್ಟರ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಪ್ಲಾಂಟ್ ಕಿಂಗ್ಡಮ್ ಮತ್ತು ಅನಿಮಲ್ ಕಿಂಗ್ಡಮ್ ಅಂತ 2 ಕಾನ್ಸೆಪ್ಟ್ ಇದೆ. ಗೊತ್ತಾಗ್ತಿದ್ದಲ್ಲ? ನೆಕ್ಸ್ಟ್ ಅದೇ ಥರ the several related classes which are present in
ಫೈಲಮಲ್ಲಿ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಅಗೇನ್ ದಿಸ್ ಫೈಲಮ್ಸ್ ಆರ್ ಕಮಿಂಗ್ ಅಂಡರ್ ದಿ ಕಿಂಗ್ಡಮ್. ಕಿಂಗ್ಡಮ್ ಅಂದ ಕೂಡಲೇ ಒಂದು ಪ್ಲಾಂಟ್ ಕಿಂಗ್ಡಮ್ ನೋಡ್ತೀರಾ, ಇನ್ನೊಂದು ಅನಿಮಲ್ ಕಿಂಗ್ಡಮ್ನ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ದಿಸ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಲಿನಯನ್ ಹೈರಾರ್ಕಿ ಆರ್ ಟ್ಯಾಕ್ಸೋನಮಿಕಲ್ ಹೈರಾರ್ಕಿ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ ಪಾಯಿಂಟ್ ಅಬ್ಸರ್ವ್ ಮಾಡ್ತಾ ಸ್ಪೀಶೀಸ್, ಜೀನಸ್, ಹೈರಾರ್ಕಿಯಲ್ಲಿ ನಾವು ಅಬ್ಸರ್ವ್ ಮಾಡೋದು ಪಾಯಿಂಟ್ಸ್ ನೋಡಿ ನೀಟಾಗಿ ನೋಟ್ ಮಾಡ್ಕೊಳ್ಳಿ ನಿಮ್ಮ ನೋಟ್ಬುಕ್ಕಲ್ಲಿ. ಸ್ಪೀಶೀಸ್, ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್ ಆ್ಯಂಡ್ ಕಿಂಗ್ಡಮ್. ದಿಸ್ ಆರ್ ಕನ್ಸಿಡರ್ ಆಸ್ ಎ ಲಿನಯನ್ ಹೈರಾರ್ಕಿ ಆರ್ ಟ್ಯಾಕ್ಸೋನಮಿಕಲ್ ಹೈರಾರ್ಕಿ ಅಂತೇಳಿ ಕರಿತೀವಿ. ಪ್ರತಿಯೊಂದು ಆರ್ಗ್ಯಾನಿಸಮ್ನ ನಾವು ಇದೇ ಥರ ಕ್ಯಾಟಗರೈಸ್ ಮಾಡೋದು, ಇದೇ ಸೀರೀಸಲ್ಲಿ ನಾವೇನು ಮಾಡ್ತೀವಿ ಅರೇಂಜ್ ಮಾಡ್ತೀವಿ. ಹಾಗಾದರೆ 2 ಎಕ್ಸಾಂಪಲ್ ಮೂಲಕ ಸ್ಟಡಿ ಮಾಡೋಣ. ಯಾವ್ದು 2 ಎಕ್ಸಾಂಪಲ್ ಅಂದರೆ ನಿಮ್ಗೆ ನೆಕ್ಸ್ಟ್ ಸ್ಲೈಡಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಸ್ಲೈಡಲ್ಲಿ ನೋಡಿ, ನಾನು ಈಗ ಹೇಳಿದೆ ನಿಮಗೆ ಲಿನಯನ್ ಹೈರಾರ್ಕಿ ಅಂತ ಹೇಳಿದೆ. ಲಿನಯನ್ ಹೈರಾರ್ಕಿ ನಾವು ಬರೀತಾ ಸ್ಪೀಶೀಸ್, ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್, ಕಿಂಗ್ಡಮ್. ಫಸ್ಟ್ ನಾನು ನೋಟ್ ಮಾಡಿರುವಂಥ ಎಕ್ಸಾಂಪಲ್ ಯಾವುದಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಹ್ಯೂಮನ್ ಬೀಯಿಂಗ್. ಹ್ಯೂಮನ್ ಬೀಯಿಂಗ್ ಸ್ಪೀಶೀಸ್ ಅಂದ್ಕೂಡಲೇ ಸೆಪಿಯನ್ಸ್, ಜೀನಸ್ ಅಂದ್ಕೂಡಲೇ ಹೋಮೋ, ಫ್ಯಾಮಿಲಿ ಅಂದ್ಕೂಡಲೇ ಹೋಮಿನಿಡೆ, ಆರ್ಡರ್ ಅಂದ್ಕೂಡಲೇ ಪ್ರೈಮೇಟ್ಸ್, ಕ್ಲಾಸ್ ಅಂದ್ಕೂಡಲೇ ಮೆಮ್ಯಾಲಿಯಾ, ಫೈಲಮ್ ಅಂದ್ಕೂಡಲೇ ಕಾರ್ಡೇಟಾ, ಕಿಂಗ್ಡಮ್ ಅಂದ್ಕೂಡಲೇ ಅನಿಮೇಲಿಯಾ. ಈಸ್ ಏನು ನೀವು ನೋಡಿದಿರ ಚಾರ್ಟು, ಇಟ್ ಈಸ್ ಆನ್ ಹ್ಯೂಮನ್ ಬೀಯಿಂಗ್ ಇಂದು ಟ್ಯಾಕ್ಸೋನಮಿಕಲ್ ಹೈರಾರ್ಕಿ. ಇನ್ ದಿ ಸೇಮ್ ವೇ ಇನ್ನೊಂದು ಎಕ್ಸಾಂಪಲ್ ಇದೆ, ಇಟ್ ಈಸ್ ನಥಿಂಗ್ ಬಟ್ ಮ್ಯಾಂಗೋ. ಇಲ್ಲೂ ನೋಡಿ ಅರೇಂಜ್ಮೆಂಟ್ ಮಾಡ್ತಾ ಸ್ಪೀಶೀಸ್ ಇಂಡಿಕಾ, ಜೀನಸ್ ಮ್ಯಾಂಜಿಫೆರಾ, ಫ್ಯಾಮಿಲಿ ಅನಕಾರ್ಡಿಯೇಸಿಯೆ, ಆರ್ಡರ್ ಸ್ಯಾಪಿನಿಡೇಸ್, ಕ್ಲಾಸ್ ಡೈಕಾಟಿಲಿಡಿನೆ, ಡಿವಿಷನ್ ಆಂಜಿಯೋಸ್ಪೋಮ್, ಕಿಂಗ್ಡಮ್ ಪ್ಲಾಂಟೆ. ಇಲ್ಲಿ ನೋಡಿ ಈ 2 ಎಕ್ಸಾಂಪಲಲ್ಲಿ ನೀವು ನೀಟಾಗಿ ನೋಟ್ ಮಾಡ್ಕೊಳ್ಳೋಕೆ ಬೇಕಾಗಿರೋದೇನು ಅಂದರೆ ಯಾವ ಥರ ನಾವು ಅನಿಮಲ್ಗಳನ್ನ ಅರೇಂಜ್ಮೆಂಟ್ ಮಾಡ್ತೀವಿ. ಓಕೆ, ಅದನ್ನು ನಾವೇನಂತೀವಿ ಅಂದರೆ ಟ್ಯಾಕ್ಸೋನಮಿಕಲ್ ಹೈರಾರ್ಕಿ ಅಂತ ಕರಿತೀವಿ. ಈ ಟ್ಯಾಕ್ಸೋನಮಿಕಲ್ ಹೈರಾರ್ಕಿಯಲ್ಲಿ ನೋಡಿ ಸ್ಪೀಶೀಸ್, ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್, ಕಿಂಗ್ಡಮ್, ಇದಿಷ್ಟು ಸ್ಟೆಪ್ಸ್ಗಳನ್ನ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಇಲ್ಲಿ ನಾನು ಕೊಟ್ಟಿರೋದು ಜಸ್ಟ್ ಒಂದು ಲೈನಿನ ಕ್ಯಾರೆಕ್ಟರ್ಸ್ ಅಥವಾ ಪಾಯಿಂಟ್ಸ್ ಮಾತ್ರ ಹೇಳಿದ್ದೀನಿ. ಇದ್ರ ಬಗ್ಗೆ ಇನ್ ಡಿಟೇಲ್ ಎಕ್ಸ್ಪ್ಲನೇಷನ್ನು, ಇನ್ ಡಿಟೇಲ್ ಕ್ಯಾರೆಕ್ಟರ್ಸ್ನೆಲ್ಲ ಏನು ಮಾಡ್ತೀವಿ ನಮ್ಮ ರೆಗ್ಯುಲರ್ ಕ್ಲಾಸಸ್ಸಲ್ಲಿ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ನೆಕ್ಸ್ಟ್ ನಾವು ಓವರ್ ಆಲ್ ಇದುವರೆಗೂ ನಾವು ಸ್ಟಡಿ ಮಾಡಿದ್ದೇನು ಅಂದರೆ ಒಂದು ಸಣ್ಣ ಕಾನ್ಸೆಪ್ಟ್ ದಟ್ ಈಸ್ ದಿ ಲಿವಿಂಗ್ ವರ್ಡ್. ಬಟ್ ನಾವು ಜನರಲ್ಗೆ ಅಬ್ಸರ್ವ್ ಮಾಡ್ತೀವಿ ಇಟ್ ಇಸ್ ಅನ್ ಹ್ಯೂಜ್ ಕಾನ್ಸೆಪ್ಟ್. ಇಲ್ಲಿ ನಾವು ಲಿವಿಂಗ್ ವರ್ಡ್ ಕಾನ್ಸೆಪ್ಟಲ್ಲಿ ನೋಡಿದ್ದೇನೆ ಅಂದರೆ ಏನು ಲಿವಿಂಗ್ ಥಿಂಗ್ಸಲ್ಲಿ ಇರುವಂಥ ಕ್ಯಾರೆಕ್ಟರ್ಸು. ಅಗೇನ್ ಕ್ಲಾಸಿಫಿಕೇಷನ್ ಮಾಡಬೇಕಾದ್ರೆ ಯಾವ್ಯಾವ ಥರದ ಟರ್ಮ್ಸ್ಗಳು ಬೇಕಾಗುತ್ತೆ. ಒಂದು ಅನಿಮಲ್ಗೆ ನಾವು ನೇಮಿಂಗ್ ಕೊಡಬೇಕಂದ್ರೆ ಯಾವ ಥರ ನಾವು ನೇಮಿಂಗ್ನ ಮಾಡಬೇಕು. ಅದೇ ಥರ ಲಾಸ್ಟ್ ಪಾಯಿಂಟನ್ನು ನಾವು ಇಂಡಿಕೇಟ್ ಮಾಡಿದ್ದು ಏನು ಅಂತಂದರೆ ಲಿನಯನ್ ಹೈರಾರ್ಕಿ ಆರ್ ಟ್ಯಾಕ್ಸೋನಮಿಕಲ್ ಹೈರಾರ್ಕಿ ಅಂತ ಕರೆದ್ವಿ. ಆ ಟ್ಯಾಕ್ಸೋನಮಿಕಲ್ ಹೈರಾರ್ಕಿ ಆರ್ ಲಿನಯನ್ ಹೈರಾರ್ಕಿ ಯಾವ ಥರ ಇರಬೇಕು, ಯಾವ ಥರ ನಾವು ಅದನ್ನು ನೋಟ್ ಮಾಡಬೇಕು, ಇದಿಷ್ಟು ನಾವೇನು ಮಾಡಿದ್ವಿ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀವಿ. ಇವೆಲ್ಲದನ್ನೂ ನೀಟಾಗಿ ನೋಟ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು.